ದೇವರನ್ನು ಅತಿ ವೇಗವಾಗಿ ಹೋಲಿಸುವಂತಹ ಒಂದು ಅದ್ಭುತವಾದ ಶಕ್ತಿ. ಎಲ್ಲಿ ಭಜಕರು ಇರುವರು ಅಲ್ಲಿ ದೇವರಿರುವರು ಖಂಡಿತ. ಮಲಗಿ ಹಾಡುವ ಭಜನೆಯನ್ನು ದೇವರು ಕುಳಿತು ಕೇಳುತ್ತಾನೆ, ಕುಳಿತು ಹಾಡುವ ಭಜನೆಯನ್ನು ದೇವರು ನಿಂತು ಕೇಳುತ್ತಾನೆ, ನಿಂತು ಹಾಡುವ ಭಜನೆಯನ್ನು ದೇವರು ಕುಳಿತು ಕೇಳುತ್ತಾನೆ. ಕುಳಿತು ಹಾಡುವ ಭಜನೆಯಿಂದ ದೇವರು ಉಳಿದು ಬರುವನು. ದೇವರಿಗೆ ಮತ್ತು ಮನುಷ್ಯನಿಗೆ ಅತಿ ಹತ್ತಿರದ ಸಂಬಂಧ ಅಂದರೆ ಭಜನೆ. ಭಜನೆಯಿಂದ ಆರೋಗ್ಯ, ನೆಮ್ಮದಿ, ಮನಃಶಾಂತಿ ದೊರಕುವುದು. ಆದುದರಿಂದ ಭಜನೆ ಎಂದರೆ ಸಂಜೀವಿನಿ. ಈ ದಿನದ ಕಾರ್ಯಕ್ರಮದ ವಲಯ ಮೇಲ್ವಿಚಾರಕರಾದ ಶ್ರೀಮತಿ ಅತಿಥಿಗಳಾದ ಶ್ರೀಮತಿ ಶಶಿಕಲಾ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ, ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಗವಂತನಿಗೆ ಶ್ರದ್ಧೆ, ಭಕ್ತಿಯ ಅರ್ಪಣೆ, ಶರಣಾಗತಿಯೇ ಮುಕ್ತಿ ಮಾರ್ಗಕ್ಕೆ ಪ್ರೇರಣೆ ಎಂಬುದು ನಮ್ಮ ಭಾವನೆ. ಭಗವಂತನ ಚರಣ ಕಮಲಗಳಿಗೆ ಶ್ರದ್ಧಾ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಪುಣ್ಯ ದೇಗುಲದಲ್ಲಿ ಸೇರಿರುವ ಶ್ರೀಕೃಷ್ಣ ಭಕ್ತ ಸಮೂಹಕ್ಕೆ ಸಂಜೆಯ ಶುಭವನ್ನು ಕೋರುತ್ತಿದ್ದೇನೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ ಇದೆ. ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಬದುಕಿಗೆ ಅದೊಂದು ವಾಸ್ತವಿಕದ ಕನ್ನಡಿ. ಆದ್ದರಿಂದ ಈ ಶುಭಾರಂಭಕ್ಕೆ ಭಗವಂತನ ನಾಮಸ್ಮರಣೆಯ ಮೂಲಕ ನಮ್ಮ ಇಂದಿನ ಶುಭ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡುವವರು ಶ್ರೀಮತಿ ವಿದ್ಯಾ ಹರ್ಷಿತ್ ಶೆಟ್ಟಿ ಇವರು. ಗೌರಿ ತನಯ ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ. ಜಗವಂದಿತನಿ ಸುಜನರ, ಜಗವಂದಿತನಿ ಸುಜನರ ಪೂರ್ವನಿ, ಜಗವಂದಿತನಿ ಸುಜನರ ಪೂರ್ವನಿ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಈ ದಿನದ ಅತಿಥಿಗಳಿಗೂ ಸ್ವಾಗತಿಸುವಂತಹ ಅತಿಥಿ ದೇವರ ನಮ್ಮ ಆತ್ಮೀಯತೆಯ ಒಂದು ಸಂಕೇತ. ಅದರಂತೆ ಅತಿಥಿಗಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಸಜ್ಜನ ಆತ್ಮೀಯ ಮಹಾಶಯ ಸ್ವಾಗತಿಸಿಕೊಂಡಿದ್ದಾರೆ ಶ್ರೀಯುತ ಸೀತಾರಾಮ ಶೆಟ್ಟಿ ಇವರು. ಶ್ರೀ ಗೋಪಾಲ ಪರಿವಾರದಲ್ಲಿ ಸುತ್ತ ವೇದಿಕೆಗಳಿರುವ ಈ ಎಲೆಗಳು ಸ್ವಾಮಿಗಳು ನೂತಾಯ ಎನ್ಮದ ಕಾರ್ಯಕ್ರಮ ಮುಗಿದಿದ್ದಾರೆ.
అంటే అధ్యక్షరాయన ఇక్కడ ఆత్మీయురాయన కైవ నారాయణ పెట్టిన చెప్తున్నా మా భక్తాదుల పర్వతంటే నీకు క్షమించ బాగా స్వాగతం అంటే వేదికప్పుడు విధానం తెలియకుండా ఎవరితో పంట చదువురాయన ఒకేరేకుల నీకున్న పర్వతం మాట అడగ పర్వతం స్వాగతం నేను విచారకైనా నేను విచారకైనా శ్రీమతి ಸಚಿಕಾಲ ಬೇರೆಗಳ ಆಡಳಿತ ಮಂಡಳಿ ಪರವಾಗಿದೆ ನಮ್ಮ ಭಕ್ತಾದಿಗಳ ಅಂತೆಯೇ ಜಗಳ ಯಾವತ್ತಾಪದ ಇದ್ದ ಸದಸ್ಯರ ಜಯಂತಿ ಪೂಜಾರಿ ಇವರೇ ಬೇರೆಗಳ ಸ್ವಾಗತ ಅಂತೆಯೇ ಯಾವತ್ತಾಪದ ಸ್ವಾಗತ ಅಂತೆಯೇ ಈ ಕಾರ್ಯಕ್ರಮಕ್ಕೂ ಆಡಳಿತ ಭಜನೆ ಮಂತ್ರಿ ಸೇವೆ ಮಂತ್ರ 124 ದಂಡಗಳ ಮಾಧ್ಯಮ ವರ್ಗಗಳ ಸ್ವಾಗತ ಅಂಜನೆ ಮಾಧ್ಯಮಗಳ ಸ್ವಾಗತ ಮತ್ತು ಎಲ್ಲ ಸ್ವಾಗತ ಮಾಧ್ಯಮ ಇಂದು ಆಶೀರ್ವಚನ ಮಾಡಲಿರುವ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಕೆಂಗೂರು ನಾರಾಯಣ ಭಟ್ ದಂಪತಿಗಳು ಫಲ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ದೀಪೋಜ್ವಲನ ಮಾಡಲಿರುವ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇವರಿಗೆ ಶ್ರೀ ಮೋಹನ್ ಆಚಾರ್ಯ ಕುಂದೂರು ಇವರು ಫಲ ಸಮರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಶಶಿಕಲಾ ವಲಯ ಮೇಲ್ವಿಚಾರಕಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಗೆ ಶ್ರೀಮತಿ ಜಯಂತಿ ಪೂಜಾರಿ ಇವರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಮತಿ ಜಯಂತಿ ಪೂಜಾರಿ. ಅದೇ ರೀತಿ ಈಗ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮವಾಗಿ ಕಾರ್ಯಕರ್ತರಿಗೆ ದುಡಿದಂತಹ ಕಾರ್ಯಕರ್ತರಿಗೆ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ವೇದಿಕೆಗೆ ಬಂದು ಸ್ವಾಮೀಜಿಗಳಿಂದ ಗೌರವಾರ್ಪಣೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಾರೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅದೇ ರೀತಿ ಕಾರ್ಯಕರ್ತರು
ಗೋಪಾಲದ ಶ್ರೀಮತಿ ರಾಮಾನುಜ ಭಂಡಾರಿ ಅವರ ಪರಮಪೂಜ್ಯ ಸ್ವಾಮೀಜಿಯವರ ಗೌರವ ತುಳಿದಷ್ಟು ಮತ್ತೆ ಬೆಳೆಯುವ ಗರಿಕೆಯಂತಾಗಬೇಕು ನಮ್ಮ ಬದುಕು, ಆಗಲೇ ಸಾಧನೆಯ ತುದಿ ತಲುಪಲು ಸಾಧ್ಯ ಎಂಬ ಶುಭ ನುಡಿಯನ್ನು ಸ್ಮರಿಸುತ್ತಾ ಇದೀಗ ನಮ್ಮ ಇಂದಿನ ಈ ಧಾರ್ಮಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಕೆ.ಯು. ನಾರಾಯಣ್ ಭಟ್ ಇವರು ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಂಚಿ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ವಿನಂತಿಸುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಸ್ಥಳದ ಸಾನ್ನಿಧ್ಯಕ್ಕೆ ತಲೆಬಾಗಿ ನಮ್ಮ ವೇದಿಕೆಯಲ್ಲಿ ಸುಖಾಸೀನರಾಗಿರುವ ಪರಮ ಪೂಜ್ಯ ಗುರುದ್ವಯರನ್ನು ಭಕ್ತಿಯಿಂದ ವಂದಿಸಿಕೊಂಡು ಉಪಸ್ಥಿತ ಸಹೋದರಿ ಎಲ್ಲ ಧರ್ಮ ಬಂಧುಗಳೇ ಮತ್ತು ತಾಯಂದರೇ, ಇವತ್ತು ನಾವೆಲ್ಲರೂ ಕೂಡ ಸಾರ್ಥಕತೆಯ ಭಾವದಿಂದ ಬಹಳ ಒಳ್ಳೆಯ ಒಂದು ಕೆಲಸವನ್ನು ಭಗವಂತ ನಮ್ಮ ಕೈಯಿಂದ ಮಾಡಿಸಿದ ಅನ್ನುವಂತಹ ಭಾವನಾತ್ಮಕವಾದಂತಹ ಒಂದು ಸಂಗತಿಯನ್ನು ಹೊಂದಿದ್ದೇವೆ. 108 ದಿನಗಳ ಭಜನಾ ಕಾರ್ಯಕ್ರಮ, ಹಾಗೆ ರಂಗಪೂಜೆ, ಬಂದವರಿಗೆ ಅನ್ನದಾನದ ಸೇವೆ ಎಲ್ಲವೂ ಭಗವಂತನ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡಿ ಸಮಾಜದ ಎಲ್ಲ ಬಂಧುಗಳಿಗೆ ಶ್ರೇಯಸ್ಸಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಉಲ್ಲೇಖ ಮಾಡುವಂತಹ ಒಂದೆರಡು ಹೆಸರು ಅಂದರೆ ಕೂಡೂರು ಕನ್ಯಾನ ಸದಾಶಿವ ಶೆಟ್ಟರವರು, ಹಾಗೆ ಮಂಡಾಡಿ ಗುತ್ತು ಸದಾನಂದ ಶೆಟ್ಟರವರು, ಮತ್ತೆ ಬಹುದೊಡ್ಡ ಸಂಖ್ಯೆಯಲ್ಲಿ ಪೂರ್ಣ ಸೇವೆಯನ್ನು ಸಮರ್ಪಿಸಿದಂತಹ ಬಂಧುಗಳಿದ್ದಾರೆ. ಎಲ್ಲರಿಗೆ ಕೂಡ ಗೋಪಾಲಕೃಷ್ಣ ಸದಾ ಸನ್ಮಂಗಳವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಹೇಗೆ ಏನು ಅನ್ನುವಂಥ ಒಂದು ಸಣ್ಣ ಆತಂಕ ಇತ್ತು. ಆದರೆ ಇವತ್ತು ನಾನು ಬಹಳ ಸಂತೋಷದಿಂದ, ಬಹಳ ಹೆಮ್ಮೆ ಪಡದೆ ದೈನ್ಯತಾ ಭಾವದಿಂದ ಹೇಳುವಂಥ ಮಾತು, ನಾನೊಂದು ನನ್ನಷ್ಟಕ್ಕೆ ಲೆಕ್ಕಾಚಾರದಲ್ಲಿದ್ದೆ, ಒಂದು 10-20 ಪೂರ್ಣ ಸೇವೆ ಬರಬಹುದೇನೋ ಅಂತ, ಅಂದರೆ 5,000ದ 10-20 ಪೂಜೆ ಬರಬಹುದೇನೋ ಅಂತ ಇದ್ದೆ. ಆದರೆ ನಮಗೆ ಆಶ್ಚರ್ಯಕರ ರೀತಿಯಲ್ಲಿ, ಅಂದರೆ ದೇವರ ನಿಮಿತ್ತವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಏನು ಭಗವಂತನ ಅನುಗ್ರಹ ಆಗ್ತದೆ ಮತ್ತು ಎಲ್ಲ ಬಂಧುಗಳ ಸಹಕಾರ ಸಿಗ್ತದೆ ಅನ್ನೋದಕ್ಕೆ ಒಂದು ಮಾದರಿಯಾದಂಥ ಆದರ್ಶವಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಅಂತ. 5 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಂಗ್ರಹ ಈಗ ನಮ್ಮ ಹತ್ರ ಆಗಿದೆ ಈ ಕಾರ್ಯಕ್ರಮದ ಮೂಲಕ. 70 ಪೂಜೆ ಅಂತ ಹೇಳುವಲ್ಲಿ 100 ಪೂಜೆ ದಾಟಿದೆ. ಇದೆಲ್ಲ ಸಂತೋಷ ಪಡುವಂಥ ಸಂಗತಿ. ನಾಳೆ ಕೂಡ ರಂಗಪೂಜೆ ಮಾಡಬೇಕಾಗಿ ಬಂದಿದೆ, ಮತ್ತೆ ಬೇಡಿಕೆ ಬಂದದ್ದರಿಂದ ಇಲ್ಲ ಅಂತ ಹೇಳಲಿಕ್ಕಾಗದೆ ನಾಳೆ ಇದೆ, ನಾಡ್ದಿದೆ ಕಾರ್ಯಕ್ರಮ ರಂಗಪೂಜೆ ಇದೆ. ಹಾಗಾಗಿ ಈ ಎಲ್ಲ ಸೇವೆಯ ಕಲ್ಪೋಕ್ತ ಫಲ ಅಂತ ಒಂದಿದೆ ಹೇಳ್ತಾರೆ ಶಾಸ್ತ್ರಕಾರರು. ಆ ಕಲ್ಪೋಕ್ತ ಫಲ ನಮ್ಮ ಸಮಾಜದ ಎಲ್ಲರಿಗೆ ಪ್ರಾಪ್ತವಾಗಲಿ ಅಂತ ಹಾರೈಸಿಕೊಂಡು ನಾನು ಅಂತಹ ಸೇವೆಯನ್ನು ಮಾಡಿದಂಥ ಬಂಧುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ.
ಇನ್ನೊಂದು ಮಾತು ನಾನು ಹೇಳಲೇಬೇಕಾದ್ದು ನಮ್ಮ ಕಾರ್ಯಕರ್ತರ ಬಗ್ಗೆ. ತುಂಬ ಮನಸ್ಸಿನಿಂದ, ತುಂಬ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಹೇಳ್ತಾ ಇದ್ದೇನೆ, ಕಾರ್ಯಕರ್ತರ ಶ್ರಮ ಅದು ನಮ್ಮಂಥವರು ಹೇಳಿ ಅದನ್ನು ತುದಿ ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ರೀತಿಯಲ್ಲಿ 108 ದಿನಗಳ ಕಾಲವು ಇವತ್ತು 109ನೇ ದಿನ. ಅದರ ಹಿಂದೆ ನಾಳೆಯೂ ಕೆಲಸ ಇದೆ. ಎಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಒಂದು ದೊಡ್ಡ ಕಾರ್ಯಕರ್ತರ ಬಳಗ ಬೆನ್ನೆಲುಬಿನ ರೀತಿಯಲ್ಲಿ, ಬೆಂಗಾವಲಾಗಿದ್ದ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೆ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈ ಸಂಗ್ರಹವಾದಂಥ ಹಣ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. 5 ಲಕ್ಷಕ್ಕಿಂತ ಹೆಚ್ಚು ಸಂಗ್ರಹ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 3.5-4 ಲಕ್ಷ ರೂಪಾಯಿಗಳ ಖರ್ಚು ಬರಬಹುದು ಅಂತ ಅಂದಾಗ, ಇನ್ನು ಅದರ ವಿವರಗಳು ನಮಗೆ ಸಿಗಬೇಕಷ್ಟೆ. ಎಷ್ಟೇ ಆಗಲಿ ಉಳಿದಂಥ ಹಣವನ್ನು ಈ ಕ್ಷೇತ್ರದಲ್ಲಿ ನಡೆಯುವ ಜಾತ್ರೋತ್ಸವಕ್ಕೆ ಅಗತ್ಯವಾಗಿ ಬೇಕಾದಂತಹ ದೇವರ ವಸಂತ ಕಟ್ಟೆಯ ನಿರ್ಮಾಣಕ್ಕೆ ಉಪಯೋಗ ಮಾಡುವುದು ಅಂತ ತೀರ್ಮಾನ ಮಾಡಲಾಗಿದೆ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ. ಹಾಗಾಗಿ ಆ ಎಲ್ಲ ಹಣ ಎಷ್ಟೇ ಉಳಿದು ಮುಂದಿನ ದಿನಗಳಲ್ಲಿ ಅದರ ಅಧಿಕೃತ ಲೆಕ್ಕಪತ್ರವನ್ನು ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದೇವೆ. ಆ ಹಣವನ್ನು ಅದಕ್ಕೆ ಸದ್ವಿನಿಯೋಗ ಮಾಡ್ತೇವೆ. ಇನ್ನೊಂದು ಮಾತು, ಈ ಕ್ಷೇತ್ರದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ನಡಿಬೇಕು ಅಂತ ನಮ್ಮ ಚಿಂತನೆ. ಅಭಿವೃದ್ಧಿ ಕಾರ್ಯಗಳು ನಡಿಬೇಕಿದ್ರೆ ನಾವೆಲ್ಲರೂ ಒಟ್ಟಾಗಿ ಸಹಕಾರವನ್ನು ಕೊಡಬೇಕು. ಒಳ್ಳೆಯ ಒಂದು ಸಭಾಂಗಣ ನಿರ್ಮಾಣದ ಒಂದು ಉದ್ದೇಶ ಇದೆ. ಸಣ್ಣ ಪುಟ್ಟ ಇತರ ಕೆಲಸಗಳೆಲ್ಲ ಇದೆ. ಹಂತ ಹಂತವಾಗಿ ಅದನ್ನು ನಾವು ಎಲ್ಲರ ಅಭಿಪ್ರಾಯವನ್ನು ತೆಕ್ಕೊಂಡು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲರ ವಿಶ್ವಾಸವನ್ನು ಪಡ್ಕೊಂಡು ತಂತ್ರಸ್ಥಾನದವರು ಹಾಗೆ ಪೂಜ್ಯ ಗುರುಗಳು ಅವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ಮಾಡುವಂಥ ಸಂಕಲ್ಪ ನಮ್ಮ. ಇದರ ಒಟ್ಟಿಗೆ ಇನ್ನೊಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. 108 ದಿನಗಳ ಭಜನೆ ನಡೆದಿದೆ, ರಂಗಪೂಜೆ ನಡೆದಿದೆ. ನಾವೆಲ್ಲರೂ ಅದನ್ನು ಆ ಕಾರ್ಯಕ್ರಮವನ್ನು ನೋಡಿದ್ದೇವೆ, ಆಸ್ವಾದಿಸಿದ್ದೇವೆ. ಒಂದು ಸಣ್ಣ ಯೋಚನೆ ಹಾಗೆ ಇದೆ, ಅಂದರೆ ಈ ಕಾರ್ಯಕ್ರಮವನ್ನು 365 ದಿನಗಳ ಕಾಲ, 1 ವರ್ಷದವರೆಗೆ ನಾವು ದೇವರಿಗೆ ಸೇವಾ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಒಂದು ಯೋಚನೆ. ಕೆಲವರಿಗೆ ಹಾಗೆ ಆಶ್ಚರ್ಯ ಆಗಬಹುದು, ದಾದ ಪಂಪೆರಿಂಗ್ ಅಂತ. ಏನು ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ. ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆ ಸೇವೆಯನ್ನು ಮಾಡುವಂಥ ಮನಸ್ಸು ಮಾಡಿದರೆ ಸಾಕು, ಭಗವಂತ ನಮ್ಮನ್ನು ಮುನ್ನಡೆಸ್ತಾನೆ ಅಂತ ಹೇಳುವುದಕ್ಕೆ ಮೊನ್ನೆ ಶುರುವಾದಾಗೆ ಕಾಣ್ತದೆ. ಸೆಪ್ಟೆಂಬರ್ 4ಕ್ಕೆ ಆರಂಭ ಆಗಿದೆ, ಮೊನ್ನೆ ಶುರುವಾದಾಗೆ ಕಾಣ್ತದೆ. ಕಾರ್ಯಕ್ರಮ ಮುಗಿದೋಯ್ತು. ನಾಳೆ ಮತ್ತೆ ಸಂಧ್ಯಾ ಭಜನೆ ಇಲ್ಲ. ಹಾಗಾಗಿ ಎಲ್ಲರೂ ಈ ಸದವಕಾಶವನ್ನು ಉಪಯೋಗ ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ತಾವೆಲ್ಲ ಅದನ್ನು ನನ್ನ ಮಾತಿನ ಆಳವನ್ನು ಅರ್ಥ ಮಾಡಿಕೊಳ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗೆ ಅಂತೇಳಿ ಯಾರ ಮೇಲೆ ಕೂಡ ನಮ್ಮ ಒತ್ತಡ ಇಲ್ಲ. ಅಷ್ಟು ಕೊಡಿ, ಇಷ್ಟು ಕೊಡಿ, ಯಾರಾದರೂ ಅಂಥದ್ದು ಹೇಳಿದ್ದಿದ್ರೆ ನೀವು ನಮ್ಮ ಗಮನಕ್ಕೆ ತರಬಹುದು. ನೀವು ಏನು ಮಾಡ್ತೀರಿ ಸೇವೆ, ಅದನ್ನು ಮಾಡೋದಕ್ಕೆ ಅವಕಾಶ ಉಂಟು ಅನ್ನುವಂತಹ ಇಂಗ್ಲಿಷ್ನಲ್ಲಿ ಹೇಳುವಂಥ ಮಾತು ಕೈಂಡ್ಲಿ ರಿಕ್ವೆಸ್ಟ್ ಅಷ್ಟೇ. ಹೀಗಿದೆ ಅಂತ. ಯಾಕೆ ಅಂತೇಳಿ ಇದನ್ನು ಒಬ್ಬರೋ ಸೇರಿಕೊಂಡು ಮಾಡಿದರೆ ಅದಕ್ಕೆ ಚಂದವೂ ಇಲ್ಲ, ಅದಕ್ಕೆ ಅರ್ಥವೂ ಇಲ್ಲ. ಇಡೀ ಸಮಾಜದ ಬಂಧುಗಳು ಜೊತೆ ಸೇರಿದರೆ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶೋಭೆ ಬರ್ತದೆ. ಹಾಗಾಗಿ ಸದ್ಯದಲ್ಲಿ ನಾವು ಒಂದು ಸಭೆಯನ್ನು ಕರೆದು ಎಲ್ಲರ ವಿಶ್ವಾಸವನ್ನು ತೆಕ್ಕೊಂಡು ಆ 365 ದಿನಗಳ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಅದಕ್ಕೆ ಕೋರ್ತಾ ಇದ್ದೇವೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಯಾರೇನು ಹೇಳುವುದಿದ್ದರೆ ಹೇಳಬಹುದು, ವೈಯಕ್ತಿಕವಾಗಿ ಹೇಳ್ಬೋದು, ಸಭೆಯಲ್ಲೂ ಪ್ರಶ್ನೆಗಳನ್ನು ಸಲಹೆಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ಈ ಕ್ಷೇತ್ರ ಒಂದು ಅತ್ಯಂತ ಸುಂದರವಾಗಿ, ಶಿಸ್ತುಬದ್ಧವಾಗಿ, ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು. ಕ್ಷೇತ್ರದ ಮೂಲಕ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿರತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯವನಾಗಬೇಕು. ಇದು ನಮ್ಮ ಉದ್ದೇಶ. ಬೇರೆ ಯಾವುದೇ ರೀತಿಯ ಸ್ವಾರ್ಥವೋ ಏನೋ ಇಲ್ಲವೇ ಇಲ್ಲ. ಹಾಗಾಗಿ ಬಂಧುಗಳೇ, ಎಲ್ಲರೂ ದಯವಿಟ್ಟು
ಈ ವಿಷಯವನ್ನು ಅರ್ಥ ಮಾಡಿಕೊಳ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಒಂದೆರಡು ಮಾತುಗಳನ್ನು ಪೂಜ್ಯ ಗುರುಗಳ ಎದುರು ನಾನು ಮಾತನಾಡುವುದಕ್ಕೆ ಅವರ ಅನುಮತಿಯನ್ನು ಕೇಳಿದ್ದೇನೆ. ಇವತ್ತಿನ ಸಭೆಯಲ್ಲಿ ನಮ್ಮೊಂದಿಗೆ ಎಡನೀರು ಶ್ರೀಗಳು ಉಪಸ್ಥಿತರಿದ್ದಾರೆ. ಒಂದು ಅತ್ಯಂತ ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿದಂತಹ ಗುರುಪೀಠ ಅದು. ಒಂದು ಸಂದರ್ಭದಲ್ಲಿ ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಏನು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಆ ಪೀಠದಲ್ಲಿ ಆಗ ಇದ್ದಂತಹ ಹಿರಿಯ ಗುರುಗಳು ಬಂದು ನಮಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿದ ಮೇಲೆ ನಾವು ಸರಳವಾದ ಶಬ್ದದಲ್ಲಿ ಹೇಳುವುದಾದರೆ ಹಿಂದೆ ತಿರುಗಿ ನೋಡಲಿಲ್ಲ, ಮುಂದೆಯೇ ಹೋದದ್ದು. ಇವತ್ತು ಉತ್ಕೃಷ್ಟ ರೀತಿಯಲ್ಲಿ ಬೆಳೆದಿದೆ, ಮುಂದಕ್ಕೂ ಬೆಳೀತದೆ ಅನ್ನುವಂಥ ವಿಶ್ವಾಸ. ಯಾಕೆ ಅಂತೇಳಿದರೆ ಅಂತಹ ಗುರುಪೀಠದ ಮಹಿಮೆ, ಶಕ್ತಿ, ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇದೆ ಅನ್ನುವಂತಹ ಒಂದು ವಿಶ್ವಾಸ ನಮ್ಮದು. ಪೂಜ್ಯರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿತು. ನಾನು ಇಷ್ಟೇ ಹೇಳ್ತೇನೆ, ಗುರುಗಳ ಉಪಸ್ಥಿತಿ ನಮಗೆ ತುಂಬ ಸಂತೋಷವನ್ನು ತಂದಿದೆ. ಅವರು ಯಾವಾಗಲೂ ಇಲ್ಲಿಗೆ ಬರ್ತಾ ಇರಬೇಕು, ತೊಂದರೆ ಆಗ್ತದೆ ಅವರಿಗೆ, ಅದು ನಮ್ಗೆ ಗೊತ್ತಿದೆ. ಆದರೆ ನಮ್ಮ ಒಂದು ವಿಶೇಷವಾದಂತಹ ವಿನಂತಿ ಅವರ ಪಾದಮೂಲದಲ್ಲಿ ಯಾವಾಗಲೂ ಬರ್ತಾ ಇರಬೇಕು. ಈ ಕ್ಷೇತ್ರ ನಾವು ಮಾಡುವಂಥ ಒಳ್ಳೆಯ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಬೇಡಿಕೊಂಡು ಅವರ ಪಾದಕ್ಕೆ ಶರಣಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕೇಮಾರು ಶ್ರೀಗಳು ಅವರ ಬಗ್ಗೆ ತುಂಬ ಹೇಳಬೇಕು ನಾನು, ಆದರೆ ಹೇಳುವಷ್ಟು ಸಮಯ ಇರಲಿಲ್ಲ. ನಿನ್ನೆ ಕೂಡ ನಾವು ಜೊತೆಗಿದ್ದೆವು, ಅವರು ಒಟ್ಟಿಗಿರುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿತು. ಪೂಜ್ಯರ ಸಾಮಾಜಿಕ ಕಳಕಳಿ, ಆ ಸರಳತೆ, ಇದು ಮಂಚಿ ಪರಿಸರದ ಜನರಿಗೆ ಯಾರೂ ವಿವರಿಸಬೇಕಾದ್ದಿಲ್ಲ. ಯಾಕೆ ಅಂತ ಹೇಳಿದರೆ ಅನೇಕ ವರ್ಷಗಳಿಂದ, ನನ್ನ ನೆನಪಿನ ಪ್ರಕಾರ ಒಂದು 35-40 ವರ್ಷಗಳಿಂದ ಪೂಜ್ಯರ ಸಂಪರ್ಕ ಈ ಭಾಗಕ್ಕೆ ಇದೆ. ನಮ್ಮ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡವರು, ನಾವು ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡವರು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಅಭಿಮಾನದಿಂದ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಭಾಗದ ಮೇಲ್ವಿಚಾರಕರು ಶ್ರೀಮತಿ ಶಶಿಕಲಾ ಅವರಿದ್ದಾರೆ. ಅವರು ನಮ್ಮ ಈ ದೇವಸ್ಥಾನದ ಬಗ್ಗೆ ವಿಶೇಷವಾದಂತಹ ಕಳಕಳಿಯನ್ನು ಹೊಂದಿದವರು. ಇಲ್ಲಿ 2-3 ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಪರಿಸರ ದಿನಾಚರಣೆ, ಸ್ವಚ್ಛತಾ ವಿಚಾರ, ಹೀಗೆ ಇನ್ನು ಮುಂದಕ್ಕೂ ಕೂಡ ಕ್ಷೇತ್ರದ ಹೆಸರಲ್ಲಿ ಏನು ಕೆಲಸಗಳಾಗಬೇಕು ಅದಕ್ಕೆ ನಾವು ಖಂಡಿತ ಅವರೊಂದಿಗೆ ಇದ್ದೇವೆ, ಅವರು ನಮ್ಮ ಜೊತೆಗೆ ಸಹಕರಿಸಬೇಕು, ಇರಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಬಂಧುಗಳು, ಕ್ಷೇತ್ರದ ಸರಕಾರದ ನಿಯಮದಂತೆ ಒಂದು ವ್ಯವಸ್ಥಾಪನಾ ಸಮಿತಿ, ಎಲ್ಲರೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೇ. ನಮ್ಮ ಮಟ್ಟಿಗೆ ಯಾರ್ಯಾರು ಬಂದು ಇಲ್ಲಿ ಭಕ್ತಿಯಿಂದ ಭಾಗವಹಿಸ್ತಾರೋ ಅವರೆಲ್ಲರೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೇ. ಹಾಗಾಗಿ ಎಲ್ಲರೂ ಜೊತೆಯಾಗಿದ್ದುಕೊಂಡು ಈ ಕ್ಷೇತ್ರದ ಉನ್ನತಿ, ಆ ಮೂಲಕ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಭಗವಂತ ನಮಗೆಲ್ಲರಿಗೆ ಅನುಗ್ರಹಿಸಲಿ ಅಂತ ಬೇಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ 108 ಎಲೆ ಅಳವಡಿಸಿದ ಮಹಾರಂಗ ಪೂಜೆ ನಡೆಯಲಿಕ್ಕಿದೆ. ಇದು ಒಂದು ವಿಶಿಷ್ಟವಾದ್ಯ. ಯಾಕೆ ಅಂತ ಹೇಳಿದರೆ ಈ ಹತ್ತಿರದ ಪರಿಸರದಲ್ಲಿ ನಮ್ಮ ಅನುಭವದಲ್ಲಿ 108 ರಂಗಪೂಜೆ ಆದಂಥದ್ದು ನಾವೆಲ್ಲಿಯೂ ಕೇಳಿದ್ದಿಲ್ಲ. ಯಾರು ಕೇಳಿದ್ದಿದ್ದರೆ ಅದನ್ನು ಹೇಳ್ಬೋದು. ಹಾಗಾಗಿ ನಿಜವಾದ ಮಾತಲ್ಲಿ ಹೇಳುವುದಾದರೆ ಒಂದು ಐತಿಹಾಸಿಕವಾದಂತಹ, ಚಾರಿತ್ರಿಕವಾಗಿ ಬರೆದಿಡಬಹುದಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಂಚಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಭಾಗವಹಿಸುವಿಕೆಯಲ್ಲಿ ಆಗಿದೆ ಅಂತ ಹೇಳುವ ಒಂದು ಸಂತೋಷದ ಮಾತುಗಳನ್ನು ಪ್ರಸ್ತಾಪ ಮಾಡಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀಯುತ ಕೆಯೂರ್ ನಾರಾಯಣ್ ಭಟ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿಯ ಮೆರುಗನ್ನು ಸೂಚಿಸುವ ಜ್ಞಾನದ ಸಂಕೇತವಾಗಿರುವ ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವು ಮುಂದಿನ ಕಾರ್ಯಕ್ರಮ ದೀಪ ಪ್ರಜ್ವಲನೆ. ಶ್ರೀ ಸಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇಲ್ಲಿನ ಪರಮ ಪೂಜ್ಯ ಶ್ರೀ
ಈಶ ವಿಠಲದಾಸ ಸ್ವಾಮೀಜಿಯವರು ನೆರವೇರಿಸಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತೇನೆ. ಪ್ರಾಯಶಃ ಎಲ್ಲರನ್ನೂ ಸಮಾನವಾಗಿ ಕಾಣುವುದು ಎನ್ನುವ ಒಂದು ಧ್ಯೇಯೋಕ್ತಿ ನಮ್ಮ ಸಂದೀಪನಿ ಸಾಧನಾಶ್ರಮದ ಶ್ರೀ ಕ್ಷೇತ್ರ ಕೇಮಾರು ಇಲ್ಲಿನ ಪೂಜ್ಯರಿಗೆ ಇದೆ ಎನ್ನುವುದನ್ನು ಕೆಲವು ವಿಶೇಷವಾಗಿ ನಾನು ನೋಡಿದ್ದೇನೆ. ಸ್ವಾಮೀಜಿಯವರು ತಮ್ಮ ಆಶೀರ್ವಚನ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ವಿದ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಮರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಂಚಿ ಹೊರನಾಡು ಇದರ 108 ದಿನಗಳ ಸಂಧ್ಯಾ ಭಜನೆ ಶ್ರೀ ರಂಗಪೂಜೆ ಅನ್ನ ಸಂತರ್ಪಣೆ ಸೇವೆಯ ಮಂಗಲೋತ್ಸವ ಕಾರ್ಯಕ್ರಮ ಇವತ್ತಿಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ ಮಠದ ವಿಶ್ವ ಅಭಿಮಾನಿಗಳಾದಂಥ ಕಾರ್ಯಕ್ರಮದ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಕೈಯೂರು ನಾಣಭಟ್ ಅವರು ಅದರ ಬಗ್ಗೆ ಬಹಳ ವಿನೀತ ಭಾವದಿಂದ ಸಮರ್ಪಣಾ ಭಾವದಿಂದ ಅದನ್ನು ಹೇಳಿದರು. 70 ದಿನಗಳ ಪೂಜೆ ಸಿಗ್ಬೋದು ಅನ್ನೋದಾಗಿ ಅವರು ಎಣಿಸಿದ್ರು. ಆದರೆ 100 ದಿನಗಳಿಗಿಂತ ಹೆಚ್ಚು ಪೂಜೆ ಅವರಿಗೆ ದೊರೆಯಿತು ಎಂಬುದಾಗಿ ಅದನ್ನು ನಾವೊಂದು ಯೋಚನೆ ಮಾಡಿದರೆ ದೇವರು ಬೇರೆ ರೀತಿಯಲ್ಲಿ ನಮಗೆ ಹರಿಸ್ತಾನೆ. ನಮ್ಮ ಪ್ರಯತ್ನಗಳು ಒಂದು ರೀತಿಯಲ್ಲಿ ಸಾಗಿದರೆ ದೇವರ ಅನುಗ್ರಹ ಬೇರೊಂದು ರೀತಿಯಲ್ಲಿ ಸಾಗ್ತದೆ. ಈ ಮಂಚಿ ದೇವಸ್ಥಾನ ಮತ್ತು ಎಡನೀರ ಮಠಕ್ಕೆ ಹಿಂದಿನಿಂದಲೂ ಬಹಳ ನಿಕಟವಾದಂಥ ಒಂದು ಸಂಬಂಧ. ನಾರಾಯಣ ಭಟ್ರ ಮೂಲಕ ಹಿರಿಯ ಗುರುಗಳ ಕಾಲದಿಂದಲೇ ಈ ದೇವಸ್ಥಾನದೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದರು. ಮತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಪೂರ್ವಾಶ್ರಮದಲ್ಲಿ ಬಹಳಷ್ಟು ಬಾರಿ ಇಲ್ಲಿಗೆ ಬಂದಂತಹ ನೆನಪು ಇವತ್ತಿಗೂ ಬಹಳಷ್ಟು ಆ ನೆನಪು ಹಸಿರಾಗಿದೆ. ಈ ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿರ್ಬೋದು, ಇದರ ಜೀರ್ಣೋದ್ಧಾರ ಸಂದರ್ಭದಲ್ಲಿರ್ಬೋದು, ನಾರಾಯಣ ಭಟ್ ಅವರ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಪೂಜ್ಯ ಗುರುಗಳು ನೆರವೇರಿಸಿದರು. ಈ ದೇವಸ್ಥಾನದ ಜೀರ್ಣೋದ್ಧಾರ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ನಾರಾಯಣ ಭಟ್ರು ಎಷ್ಟರ ಮಟ್ಟಿಗೆ ಅವರ ಸಮರ್ಪಣೆ ಮತ್ತು ಅವರು ಇದಕ್ಕೆ ತೊಡಗಿಕೊಂಡಿದ್ದರು ಅನ್ನೋದನ್ನು ನಮಗೆ ನೋಡಿದವರಿಗೆ ಖಂಡಿತವಾಗಿ ಅದು ತಿಳಿದಿದೆ. ನಾರಾಯಣ ಭಟ್ರ ಒಂದು ಜಯಮಾನವೇ ಹೇಗೆ ಅವರೆಲ್ಲ ಕೂಡ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ಕ್ರಾಂತಿಯುತವಾಗಿ ಮಾಡುವಂಥ ಒಬ್ಬ ಸಮಾಜ ಸೇವಕ, ಒಬ್ಬ ಧಾರ್ಮಿಕ ಮುಖಂಡ. ಇವತ್ತು ಅವರೇ ಹೇಳಿದಾಗೆ 108 ದಿನಗಳ ರಂಗಪೂಜೆ ಅಂದರೆ ಬಹಳ ವಿಶೇಷವಾದಂಥ ಒಂದು ವಿಷಯ. ಅದು ಒಂದು ರಂಗಪೂಜೆ ಮಾಡೋದೇ ಬಹಳ ದೊಡ್ಡ ಕೆಲಸ. ಮೊದಲೆಲ್ಲ ಹೇಳ್ತಾ ಇದ್ರು ಏನಾದರೂ ಪಾಪದ ಕೆಲಸ ಮಾಡಿದರೆ ಒಂದು ರಂಗಪೂಜೆ ಮಾಡಬೇಕು ಅನ್ನೋದಾಗಿ. ಅಂದರೆ ಆ ಒಂದು ರಂಗಪೂಜೆಗೆ ಎಷ್ಟು ಮಹತ್ವ ಇದೆ ಅನ್ನೋದು ಆ ಮಾತಿನಿಂದ ನಮಗೆ ತಿಳಿತದೆ. ಹಾಗಿರುವಾಗ ಈ ಕೃಷ್ಣನ ಸನ್ನಿಧಿಯಲ್ಲಿ 108 ದಿನಗಳ ಒಂದು ರಂಗಪೂಜೆ ನಡೆದಿದೆ ಅಂದರೆ ಖಂಡಿತವಾಗಿಯೂ ಅದು ಬಹಳ ವಿಶೇಷವಾದದ್ದು ಮತ್ತು ನಮಗೆಲ್ಲ ಒಂದು ಹೆಮ್ಮೆ ಪಡುವಂಥ ಒಂದು ಧಾರ್ಮಿಕ ವಿಚಾರ. ಅಂತಹ ರಂಗಪೂಜೆ ಒಂದು 108 ದಿನಗಳ ಭಜನಾ ಕಾರ್ಯಕ್ರಮ ಇಲ್ಲಿ ನಡೆದು ಕೃಷ್ಣನನ್ನು ಪೂಜಿಸುವಂತಹ, ಹೋಲಿಸುವಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ. ಕೃಷ್ಣ ಅನ್ನುವಂತಹ ಒಂದು ದೇವತಾ ಶಕ್ತಿ. ನಾವು ಕೃಷ್ಣ ಮುಂದೆ ಜಗದ್ಗುರು ಅನ್ನೋದಾಗಿ ಹೇಳ್ತೇವೆ. ಕೃಷ್ಣನಿಗಿಂತ ಮಿಗಿಲಾದ ಜಗದ್ಗುರು ಇಲ್ಲ ಅನ್ನೋದು ನಮ್ಮ ನಂಬಿಕೆ. ರಾಮನ ಆದರ್ಶವನ್ನು ನಾವು ಪಾಲಿಸ್ತಾ ಬಂದರೆ ಕೃಷ್ಣ ನಮಗೆ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು ಅನ್ನೋದನ್ನು ಭಗವದ್ಗೀತೆ ಮೂಲಕ ತಿಳಿಸಿದ್ದಾನೆ. ಅಂಥ ಒಂದು ಮಹತ್ತರವಾದಂಥ ಒಂದು ಸಂದೇಶವನ್ನು, ಮಹತ್ತರವಾದಂಥ ಒಂದು ಧರ್ಮ ಗ್ರಂಥವನ್ನು ನೀಡಿದಂಥ ಗೀತಾಚಾರ್ಯ ಗೋಪಾಲಕೃಷ್ಣ. ಹಾಗಿರುವಾಗ ಮುಖ್ಯವಾಗಿ ನಾವು ಭಗವಾನ್ ಶ್ರೀಕೃಷ್ಣ ನೀಡಿದಂತಹ ಉಪದೇಶ, ಭಗವದ್ಗೀತೆಯ ಮೂಲಕ ನಮಗೆ ನೀಡಿದಂತಹ ಏನು ತತ್ವಗಳಿವೆ, ಉಪದೇಶಗಳಿವೆ, ಅದನ್ನು
ಅರಿತುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು. ನಮ್ಮ ಸಮಾಜದ ಕಡೆಗೆ ದೃಷ್ಟಿ ಹಾಯಿಸಿದಾಗ ಕೆಲವೊಮ್ಮೆ ಬಹಳಷ್ಟು ನಮಗೆ ಖೇದವಾಗ್ತದೆ. ನಮ್ಮ ಯುವ ಜನಾಂಗ ಇಂತಹ ಧಾರ್ಮಿಕ ವ್ಯವಸ್ಥೆಯಿಂದ ವಿಮುಖರಾಗ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದು ರೀತಿಯಲ್ಲಿ ಇಂತಹ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಔದಾಸೀನ್ಯ ಅಂತಹ ಯುವ ಜನಾಂಗದಲ್ಲಿ ಹುಟ್ಟಿಕೊಂಡಿದೆ ಎಂದು ತಪ್ಪಾಗಲಿಕ್ಕಿಲ್ಲ. ಹಾಗಿರುವಾಗ ಮುಖ್ಯವಾಗಿ ಇವತ್ತು ಪೋಷಕರು ಮಾಡಬೇಕಾದಂತಹ ಕೆಲಸ ಅಂದರೆ ತಮ್ಮ ಮಕ್ಕಳನ್ನು ಇಂತಹ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವಂತೆ ಮಾಡಬೇಕು. ನಾನು ಯಾವತ್ತೂ ಹೇಳೋದಿದೆ, ಮಕ್ಕಳನ್ನು ಅವರ ಎಳವೆಯಲ್ಲಿ ಆಶ್ರಮಗಳಿಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಮಾಡಬೇಕು. ಆಶ್ರಮ ಅಂದರೆ ಅದು ಮಠಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು. ಅದರ ಹೊರತಾಗಿ ನೀವು ಆಶ್ರಮಗಳಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನೀವು ಆ ಮಕ್ಕಳು ದೊಡ್ಡದಾದಾಗ ನಿಮ್ಮನ್ನು ವೃದ್ಧಾಶ್ರಮಗಳಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅಂತಹ ಸಂಸ್ಕಾರಗಳನ್ನು ಅವರು ಪಡಿಬೇಕಿದ್ರೆ ಇಂತಹ ಧಾರ್ಮಿಕ ಕೇಂದ್ರಗಳಿಗೆ, ಇಂಥ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಅವರು ಭಾಗವಹಿಸುವುದು ಇವತ್ತು ಅತಿ ಮುಖ್ಯವಾದಂಥ ಒಂದು ವಿಷಯವಾಗಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನಮ್ಮ ಪೋಷಕರು ಮಾಡಬೇಕಾದಂಥ ದೊಡ್ಡ ಕೆಲಸ ಅಂದರೆ ಆ ಮಕ್ಕಳನ್ನು ಎಳವೆಯಲ್ಲಿ, ಅವರಿಗೊಂದು ಪ್ರಾಯ ಬಂದ ಮೇಲೆ ನೀವು ಕರೆದ್ರೆ ಅವರು ದೇವಸ್ಥಾನಕ್ಕೆ ಬರುವುದಿಲ್ಲ. ಆ ಎಳವೆಯಲ್ಲಿ ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆ ಅಭ್ಯಾಸವನ್ನು ಅವರ ಹತ್ರ ಬೆಳೆಸಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಧರ್ಮ ಮುಂದಿನ ತಲೆಮಾರಿಗೂ ಅದು ಅಷ್ಟು ಗಟ್ಟಿಯಾಗಿ ಉಳಿಲಿಕ್ಕೆ ಅದು ಕಾರಣ ಆಗ್ತದೆ. ಧರ್ಮವನ್ನು ರಕ್ಷಿಸಲಿಕ್ಕೆ ನಾವು ಯಾರೂ ಅಲ್ಲ, ಯಾಕಂದರೆ ಅದು ಎಲ್ಲಿ ಹುಟ್ಟಿದೆ, ಅದರ ಅಂತ್ಯ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಅದರಷ್ಟಕ್ಕೆ ಅದು ಬೆಳೀತಾ ಹೋಗ್ತದೆ ಮತ್ತು ಅದರ ಅಸ್ತಿತ್ವ ಅದು ಗಟ್ಟಿಯಾಗಿರ್ತದೆ. ಆದರೆ ಆ ಸಮಾಜ ಗಟ್ಟಿಯಾಗಿರಬೇಕಿದ್ರೆ, ಸಮಾಜದಲ್ಲಿ ಆ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ವಿಚಾರಗಳು ಗಟ್ಟಿಯಾಗಿರಬೇಕಿದ್ದರೆ ನಮ್ಮ ಸಮಾಜದ ಬಾಂಧವರು ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಪ್ರಯತ್ನಿಸಬೇಕು. ಹಾಗಿರುವಾಗ ದೇವಸ್ಥಾನಗಳಲ್ಲಿ ನಡೆಯುವಂಥ ಇಂಥ 108 ದಿನಗಳ ರಂಗಪೂಜೆ ಇವತ್ತು ಬಹಳ ಕಷ್ಟಪಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಅದರ ಪ್ರಯೋಜನವನ್ನು ಸಮಾಜ ಪಡ್ಕೊಳ್ಳೋದು ಇವತ್ತು ಮುಖ್ಯವಾಗಿದೆ. ನಾರಾಯಣ ಭಟ್ರಿಗೆ ಅದನ್ನೇನು ಲಾಭ ಇಲ್ಲ. ನಾರಾಯಣ ಭಟ್ರಿಗೆ ಅವರ ಒಂದು ಸಾರ್ಥಕತೆ ಇದೆ ಆ ವಿಷಯದಲ್ಲಿ, ಮತ್ತು ಅವರೊಟ್ಟಿಗೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ, ಬಂಧುಗಳಿಗೂ ಕೂಡ ಆ ಸಾರ್ಥಕತೆ ಇದೆ. ಆದರೆ ಅದರ ಉಪಯೋಗವನ್ನು ಸಮಾಜ ಪಡ್ಕೊಳ್ಬೇಕು ಮತ್ತು ಅದರ ತದ್ವಾರ ದೇವರ ಅನುಗ್ರಹವನ್ನು ಪಡ್ಕೊಳ್ಳುವಲ್ಲಿ ಪ್ರಯತ್ನಿಸಬೇಕು. ಹಾಗಿರುವಾಗ ಮುಖ್ಯವಾಗಿ ಇವತ್ತು ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಬರ್ತಾ ಇರುವಂಥ ಇದರ ಅಧ್ಯಕ್ಷರು, ನಾರಾಯಣ ಭಟ್ರು ಮೊದಲಾದ ಎಲ್ಲ ಇದರ ಸದಸ್ಯ ಬಂಧುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂತಹ ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಅದಕ್ಕೆ ಆ ಗೋಪಾಲಕೃಷ್ಣನ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಕೂಡ ದೇವರಲ್ಲಿ ಈ ಸಂದರ್ಭದಲ್ಲಿ ಈ ಪುಣ್ಯ ಗಳಿಗೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನನ್ನ ಮಾತನ್ನು ನಾನು ಹೆಚ್ಚು ಬೆಳೆಸೋದಿಲ್ಲ, ಯಾಕಂದರೆ ನಮ್ಮ ಆತ್ಮೀಯರಾದಂತಹ ಶ್ರೀ ಕೆಮಾರು ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಯಾಕಂದರೆ ಅವರು ಮಾತಾಡುವಾಗ ನಮ್ಮ ಮಾತೆಲ್ಲ ಅದರ ಮಧ್ಯೆ ಕೇಳೋದಿಲ್ಲ, ಅಷ್ಟು ಸೊಗಸಾಗಿ ನಿರರ್ಗಳವಾಗಿ ಅವರು ಮಾತಾಡುವವರು ಮತ್ತು ಅಂತಹ ವಿಷಯಗಳನ್ನು ಸಮಾಜದಲ್ಲಿ ಒಳ್ಳೆಯ ವಿಷಯಗಳನ್ನು ಬಿತ್ತುವಂಥ ಕೆಲಸವನ್ನು ಅವರು ಹಿಂದಿನಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗಿರುವಾಗ ಬಹುಶಃ ಅವರಿರುವಾಗ ನಾನು ಹೆಚ್ಚು ಮಾತಾಡಿದರೂ ಅದು ತಪ್ಪಾಗ್ತದೆ. ಮುಂದೆ ಅವರ ಮಾತುಗಳನ್ನು ನೀವು ಕೇಳಬೇಕು, ನಾನು ಕೇಳ್ತೇನೆ. ಆ ದೃಷ್ಟಿಯಲ್ಲಿ ಆತ್ಮೀಯರಾದಂಥ KMR ಸ್ವಾಮೀಜಿಯವರಿಗೆ ಕೂಡ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ, ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ, ದೇವಸ್ಥಾನದ ತಾಂತ್ರಿಕ ವರ್ಗ, ಅರ್ಚಕ ವರ್ಗದವರಿಗೆ, ಇದರಲ್ಲಿ ತೊಡಗಿಕೊಂಡಂತಹ ಎಲ್ಲ ಆಸ್ತಿಕ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಸಾನ್ನಿಧ್ಯ ದೇವರು ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಎನ್ನುವುದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ತಮ್ಮ ಅನುಗ್ರಹ ಸಂದೇಶದ ಸೇಚನದ ಮೂಲಕ ನಮ್ಮನ್ನು ಕೃತಾರ್ಥರನ್ನಾಗಿಸಿದ್ದಾರೆ. ಪ್ರಾಮುಖ್ಯವಾಗಿ ಬಂಧುಗಳೇ, ನೆನಪಿಡಬೇಕಾದ ಒಂದು ಅಂಶವೆಂದರೆ ಯುವ ಪೀಳಿಗೆಗೆ ಒಂದು ದಾರಿಯನ್ನು ತೋರಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎನ್ನುವುದನ್ನು ಇನ್ನೊಮ್ಮೆ ಒತ್ತು ಹೇಳಿ, ಮುಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಶಿಕಲಾ ವಲಯ ಮೇಲ್ವಿಚಾರಕಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ಮೂರ್ತಿಯಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಹಾಗೂ ಸ್ಥಳ ಸಾನ್ನಿಧ್ಯ ದೇವರಾದ ಕೃಷ್ಣ ಪರಮಾತ್ಮ ದೇವರಿಗೂ ವಂದಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ವಂದಿಸಿಕೊಳ್ಳುತ್ತಾ ಹಾಗೂ ವೇದಿಕೆಯಲ್ಲಿರುವಂತಹ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಕಯ್ಯೂರು ನಾರಾಯಣ ಭಟ್ರು ಹಾಗೂ ಅವರ ಸದಸ್ಯರೆಲ್ಲರಿಗೂ ನಾನು ವಂದಿಸಿಕೊಳ್ಳುತ್ತಾ ಹಾಗೂ ಸಮಸ್ತ ಊರಿನ ಜನರಿಗೂ ನನ್ನ ವಂದನೆಯನ್ನು ಅರ್ಪಿಸಿಕೊಳ್ಳುತ್ತಾ ನಾನು ಹೇಳಬೇಕಂತ ನಾನು ಒಂದೆರಡು ಅನಿಸಿಕೆ ಅಷ್ಟೇ. ಅಂದರೆ 108 ದಿನದ ಈ ಕಾರ್ಯಕ್ರಮ ಅವರು ಹಮ್ಮಿಕೊಂಡಾಗ ನಾನು ಒಂದು ದಿನವೂ ಕೂಡ ಅಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅಂದರೆ ನಮ್ಮ ಕೆಲಸದ ಒತ್ತಡ ಮತ್ತು ನಮ್ಮ ಏನು ಅಂತ ಹೇಳಿ ವಿಘ್ನಗಳು, ಆ ವಿಘ್ನಗಳನ್ನು ಮೀರಿ ಬರಲಿಕ್ಕೆ ಆಗದೆ ನನಗೆ ತುಂಬ ಅಂದರೆ ಮೊನ್ನೆ ತನಕ ಇವತ್ತು ಸಹ ನನಗೆ ಬರಲಿಕ್ಕೆ ಆಗ್ತದೆ ಇಲ್ವಾ ಅಂತ ಹೇಳಿ ತುಂಬ ನನಗೆ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಆದರೆ ಪೊಡವಿಗೊಡೆಯ ಶ್ರೀಕೃಷ್ಣ ಪರಮಾತ್ಮನ ನಾಡಿನಿಂದಲೇ ಬಂದವಳು, ಉಡುಪಿಯಿಂದ. ಹಾಗಾಗಿ ಕೃಷ್ಣ ಪರಮಾತ್ಮ ದೇವರು ನನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳುವ ಒಂದು ಭಾಗ್ಯವನ್ನು ಕೊಟ್ಟ ಅಂತೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಮತ್ತು ಕಯ್ಯೂರು ನಾರಾಯಣ ಭಟ್ರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ. ಅಂದರೆ ನಾನು ಇಲ್ಲಿ ಬರುವಾಗ ನಾನು ಎನಿಸಿದ್ದೆ ಯಾರೂ ಕೂಡ ಅವರಿಗೆ ಒಂದು ಸಹಕಾರವನ್ನು ನಾವು ನೀಡಲಿಲ್ಲ ಅಂತೇಳಿ. ಬಟ್ ಇಲ್ಲಿ ಬಂದಾಗ ನನಗೆ ಜಯರಾಮ್ ಶೇಖ ಪಿಲ್ಯಡ್ಕ ಅವರು ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿದ್ದಂಥವರು ಹಾಗೂ ಇಲ್ಲಿ ಕಾರ್ಯಕರ್ತರಾಗಿರುವವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರೇ. ಅವರನ್ನೆಲ್ಲ ನೋಡಿ ನನಗೆ ಒಂದು ಏನು ಹೇಳಿದರೆ 108 ದಿನದ ಕೆಲಸದಲ್ಲಿ ನಾನು ಬರದಿದ್ದರೂ ಕೂಡ ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆಯ ಒಂದು ಅಂಶ ಸದಸ್ಯರು ಅಂದರೆ ಭಾಗವಾಗಿರುವವರು ನಮ್ಮ ಸದಸ್ಯರು, ಅವರು ಬಂದು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದೇ ನನಗೆ ತುಂಬ ಹೆಮ್ಮೆ ಅನಿಸಿತು. ಇನ್ನು ಮುಂದೆ ಅವರು ಏನು ಒಂದು ಮಾತು ಹೇಳಿದರು, 365 ದಿವಸ ಸಹ ಈ ಭಜನೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ. ಅದಕ್ಕೆ ಖಂಡಿತ ಸರ್. ಯಾಕೆ ಹೇಳಿದರೆ ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಮಾಜಕ್ಕೆ ಒಳ್ಳೆ ಮಾಡುವ ಕಾರ್ಯಕ್ರಮಕ್ಕೆ ನಮಗೆ ಜನರು ಸಹಕಾರ ನೀಡದಿದ್ದರೂ ಕೂಡ ಆ ದೇವರು ನಮಗೆ ಖಂಡಿತ ಆಶೀರ್ವಾದವನ್ನು ಕೊಡ್ತಾನೆ ಪ್ರತಿಯೊಂದು ಕೆಲಸಕ್ಕೂ ಕೂಡ. ಯಾಕೆ ಹೇಳಿದರೆ ಆ ಒಳ್ಳೆಯ ಕೆಲಸಕ್ಕೆ ನಾವು ವ್ಯಕ್ತಿ ಯಾರೇ ಇರ್ಬೋದು, ಆ ಒಳ್ಳೆಯ ಕೆಲಸ ಮಾಡುವಾಗ ನಾವು ವ್ಯಕ್ತಿಯನ್ನು ನೋಡಬಾರ್ದು, ನಾವು ನಮ್ಮ ಸೇವೆ ಏನು ಕೊಡಲಿಕ್ಕಾಗ್ತದೆ ಅದನ್ನು ನೋಡಬೇಕು. ಆ ಸೇವೆ ನಾವು ಏನು ಕೊಡ್ತೇವ ಆ ದೇವರಿಗೆ ಸಲ್ಲಿದಾಗ ನಾವು ಆ ಕೃತಜ್ಞತಾ ಭಾವ ನಮ್ಮಲ್ಲಿರ್ತದೆ. ಯಾಕೆ ಹೇಳಿದರೆ ಅವ್ರು ಹೇಳಿದರು, ಈಗ 108 ದಿನದ ಕಾರ್ಯಕ್ರಮ ನಾನು ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಿದ್ದೆ. ಆದರೆ ನನಗೆ ಯಾವುದೇ ಕಷ್ಟಗಳು ಅದರಲ್ಲಿ ಒದಗಲಿಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಂತೆ. ಇನ್ನು ಮುಂದಕ್ಕೆ ಸಹ ಅಂಥ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡಿಬೇಕು. ಹಾಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಕೂಡ ಈ ಕ್ಷೇತ್ರದಲ್ಲಿ ಮಾಡುವಂತ ಹೇಳಿ ಮುಂದಾಲೋಚನೆಯಲ್ಲಿ ಇದ್ದೇನೆ. ಇನ್ನು ಆ ಭಾಗ್ಯವನ್ನು ದೇವರು ಕರುಣಿಸಬೇಕಂತ ಕೇಳ್ಕೊಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಗ್ರಾಮಾಭಿವೃದ್ಧಿ. ಧನ್ಯವಾದಗಳು ಶ್ರೀಮತಿ ಶಶಿಕಲಾ ವಲಯ ಮೇಲ್ವಿಚಾರಕಿ ಇವರಿಗೆ ನಿಮ್ಮ ಈ ಪ್ರೀತಿಯ ಮಾತುಗಳಿಗೆ. ಅದೇ ರೀತಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಯುತ ಚಿದಾನಂದ ಇವರು ತಮ್ಮೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಸ್ತೇನೆ. ಸ್ಥಳದೇವರಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿಗೆ ನಮಸ್ಕರಿಸಿ ಎರಡು ಮಾತು. ಈ ದೇವಸ್ಥಾನ ಇದರ ಪೂರ್ವದ ಹಿನ್ನೆಲೆ ಹೇಗಿತ್ತು ಅಂತ ಒಂದು 5 ವರ್ಷ 7 ವರ್ಷದ ಮೊದಲು ನೋಡುವಾಗ ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ಹಂಚೆಲ್ಲ ನೇತಾಡ್ತಾ ಇತ್ತು. ಈ ಊರಿನ ಜನ ಭಯಂಕರ ಅಗರ್ಭ ಶ್ರೀಮಂತರೇ. ಈ ಊರಿನವರು ಯಾರೂ ಹಣ ಇಲ್ಲದವರಲ್ಲ. ಆದರೂ ಗೋಪಾಲಕೃಷ್ಣ ಯಾರಿಗೂ ಬೇಡ ಆಗಿದ್ದ. ಅಂಥ ಸಂದರ್ಭದಲ್ಲಿ ಏನೊಂದು ಅಷ್ಟೊಂದು ಅನುಕೂಲ ಇಲ್ಲದ ನಾರಾಯಣ ಭಟ್ರು, ಅನುಕೂಲ ಇಲ್ಲದ್ರೆ ಬೇಜಾರಾಗ್ಬೋದು ಅವರಿಗೆ, ಆದರೆ ದೊಡ್ಡ ಮಟ್ಟಿನ ಅನುಕೂಲದವರಲ್ಲ, ಸಾಧಾರಣ ಮಟ್ಟಿಗೆ ಅನುಕೂಲದವರು ಇದನ್ನು ಹೇಗಾದರೂ ಮಾಡಿ ಈ ದೇವಸ್ಥಾನವನ್ನು ಪುನರ್ಜೀವನ ಮಾಡಿಸಲೇಬೇಕು ಅಂತ ಹೇಳಿ ಸಮಾನ ಮನಸ್ಕರಾದ ನಮ್ಮಂಥವ್ರ ಹತ್ರ ಹೇಳಿ ನಾವು ಅವಿರತ ಶ್ರಮದಿಂದ ಶಿಲಾಮಯ, ಈ ಪರಿಸರದಲ್ಲಿ ಪ್ರಥಮ ಶಿಲಾಮಯ ದೇವಸ್ಥಾನ ಶ್ರೀ ಎಡನೀರು ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಿ ಮುಗಿಸಿದ್ದೇವೆ. ಆನಂತರ ಎಷ್ಟೇ ದೊಡ್ಡ ದೇವಸ್ಥಾನ ಆಗಲಿ, ಈ ಗುರುವಾಯೂರು ದೇವಸ್ಥಾನಕ್ಕೆ ಕೂಡ
ಈ ದೇವಸ್ಥಾನಕ್ಕೆ ಇರುವಂಥ ಒಂದು ಪೈಪೋಟಿ ಇರಲಿಕ್ಕಿಲ್ಲ ವ್ಯವಸ್ಥಾಪನಾ ಕಮಿಟಿಗೆ. ಆ ನಮೂನೆಯ ಪೈಪೋಟಿ ಈ ದೇವಸ್ಥಾನಕ್ಕೆ ಉಂಟು. ನಾರಾಯಣ್ ಭಟ್ರ ತಂಡಕ್ಕೆ ವ್ಯವಸ್ಥಾಪನಾ ಕಮಿಟಿ ಸಿಗಬಾರದು ಅಂತ ಅವಿರತ ಭಗೀರಥ ಪರಿಶ್ರಮದಿದ್ದರೂ ಕೂಡ ಗೋಪಾಲಕೃಷ್ಣನಿಗೆ ಅವರೇ ಬೇಕು ಅಂತಾಗಿದೆ ಈಗ. ಹಾಗೆ ಎರಡನೇ ಟೈಮಲ್ಲಿ ಗೋಪಾಲಕೃಷ್ಣ ಇದು ಆಗುವುದೇ ಇಲ್ಲ ನಮಗೆ ಅಂತಾದರೂ ಆಶ್ಚರ್ಯಕರ ರೀತಿಯಲ್ಲಿ ಗೋಪಾಲಕೃಷ್ಣ ದೇವರು ಕರುಣಿಸಿದ್ದಾರೆ. ಆ ಫಲಶ್ರುತಿಯಾಗಿ ಅಂದರೆ ಗೋಪಾಲಕೃಷ್ಣನಿಗೆ ಗೊತ್ತುಂಟು ಯಾರಿಂದ ಯಾವ ರೀತಿಯಲ್ಲಿ ಸೇವೆ ಮಾಡಿಸ್ಕೊಳ್ಬಹುದು ಅಂತ. ಇದೊಂದು ವಿಶ್ವ ಒಂದು ಗಿನ್ನಿಸ್ ದಾಖಲೆಗೆ ಸಮ ಆಗಿದೆ. ಈಗ 108 ದಿವಸದ ಸತತ ರಂಗಪೂಜೆ. ನಾವು ಸ್ವಾಮೀಜಿಗಳು ಇದ್ದಾರೆ, ಗೊತ್ತಿದ್ರೆ ಹೇಳ್ಬೋದು ಇಲ್ಲಾರು ಆಗಿದೆ ಅಂತ. ಇಷ್ಟೊಳಗೆ ನನಗೆ ಗೊತ್ತಿಲ್ಲ. ಅದನ್ನ ಅಂಥದ್ದನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಇವರ ಯೋಚನೆ ಉಂಟು, 365 ದಿವಸ. ಈ ಗಿನ್ನಿಸ್ ದಾಖಲೆಯನ್ನು ಅದು ಹೊಡಿತದೆ. ಅಂದರೆ ಯೋಗ ಬೇಕು, ಮಾಡುವವನಿಗೂ ಯೋಗ ಬೇಕು. ಇದನ್ನು ಮಾಡಿಸಲಿಕ್ಕೆ ಈಗ ಮಾಡುವಾಗಲೇ ಹೇಳಿದ್ದಾರೆ, ದೇವಸ್ಥಾನ ಆಗುವಾಗಲೇ ಹೇಳಿದ್ದಾರೆ. ಇನ್ನು ಮಾತ್ರ ಆಪುನ ಬೇರೆನ ಇತ್ತನ ದೇವಸ್ಥಾನ ನೆಲಸಮ ಅಂತದ್ದು ಕಲ್ಲುದ ಮಾತು ಆಯರ ಬಾಯರ ಉಂಡ ಅಂತ ಕೈಯಲ್ಲಿ ಮುಕ್ಕಾಲಿಲ್ಲ ಯಾರ ಹತ್ರವು. ಆದರೂ ಪರಮಾತ್ಮನಿಗೆ ಬೇಕು ಅಂತ ಆಗಿದೆ. ಆದರೆ ಮಾಡಿಸಲಿಕ್ಕೆ ಪರಮಾತ್ಮನೇ ಒಂದು ನಿಘಂಟು ಮಾಡ್ತಾನೆ, ಇಂಥವನ್ನೇ ಮಾಡಬೇಕು ಅಂತ. ಎಷ್ಟೇ ಕೋಟ್ಯಾಧಿಪತಿಗಳಿದ್ದಾರೆ, ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅವರ ಕೈಯಲ್ಲೇ ಅಂದರೆ ಅವರ ನೇತೃತ್ವದಲ್ಲೇ ಮಾಡಿಸಬೇಕು ಅಂತಾದರೆ ಆ ಯೋಗ ಅವರಿಗೆ ಬರ್ತಿದೆ. ಒಂದು ಸಣ್ಣ ಉದಾಹರಣೆ, ಈಗ ವ್ಯವಸ್ಥಾಪನಾ ಕಮಿಟಿಯಲ್ಲಿ ನಾನು ಇದ್ದೇನೆ, ಭಜನೆ ಆಗಬೇಕು ಅಂತೇಳಿ ನಾನಿರುವಾಗಲೇ ಆಗಿದೆ. ಆದರೆ ನನಗೆ ಒಂದೇ ಒಂದು ದಿವಸದ ಭಜನೆಗೆ ಬರಲಿಕ್ಕೆ ಆಗಲಿಲ್ಲ. ಅಂದರೆ ಯೋಗ ಇಲ್ಲ. ಇವತ್ತು ಏನೋ ಒಂದು ಹಠದಲ್ಲಿ ಇವತ್ತಾಗಿ ಬಂದಿದ್ದೇನೆ, ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ. ಅಂದರೆ ಯಾವುದಕ್ಕೂ ಯೋಗ ಬೇಕು ಅಂತ ಹೇಳೋದು ನಾವು. ಮನುಷ್ಯನಿಗೆ ಯೋಗ ಇಲ್ಲದಿದ್ದರೆ ಅವ ಏನೇ ಎಷ್ಟೇ ಸಂಪತ್ತಿದ್ರೂ ಏನಿದ್ರೂ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆಯೇ ನಾವು ಪೈಪೋಟಿ ಮಾಡೋದು ಮುಖ್ಯ ಅಲ್ಲ. ಊರಿನವ್ರು ಬರಬೇಕು ದೇವಸ್ಥಾನಕ್ಕೆ, ಅವರ ಆಡಳಿತ ಇದ್ದರೆ ಬರುವುದಿಲ್ಲ, ಇವರ ಆಡಳಿತ ಇದ್ದರೆ ಬರುವುದಿಲ್ಲ ಅಂತ ಆ ರೀತಿಯ ಮನೋಭಾವ ಮಾಡಬೇಕು. ದೇವರು ನಮ್ಮದು, ನಮ್ಮ ಹಿಂದೂಗಳ ದೇವಸ್ಥಾನ, ನಾವು ಬರಬೇಕು. ಅವ್ರ ಹತ್ರ ಸರಿ ಇಲ್ಲದ್ರೆ ಏನು, ಯಾಕೆ ಬರಬಾರ್ದು? ದೇವರು ಎಲ್ಲರಿಗೂ ಒಬ್ಬರೇ ಅಲ್ವಾ? ಈ ಇಷ್ಟು ದೊಡ್ಡ ಒಂದು ಊರಿನಲ್ಲಿ ಎಷ್ಟು ಜನ ಬರಬೇಕಿತ್ತು ಈ ದೇವಸ್ಥಾನಕ್ಕೆ? ಅದು ಬರಬೇಕು. ಅದು ನಮ್ಮ ಈಗ ಸ್ವಾಮಿಗಳು ಹೇಳಿದಾಗೆ ಧರ್ಮವನ್ನು ರಕ್ಷಿಸಲಿಕ್ಕೆ ನಾವು ಯಾರೂ ಅಲ್ಲ. ಆದರೆ ಅದು ಅದರ ಪಾಡಿಗೆ ರಕ್ಷಣೆ ಆಗ್ತಾ ಹೋಗ್ತದೆ. ಯಾರು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರನ್ನು ಧರ್ಮವು ರಕ್ಷಿಸ್ತದೆ. ಇಲ್ಲದ್ರೆ ನಮ್ಮನ್ನು ರಕ್ಷಿಸಲಿಕ್ಕೆ ರಕ್ಷಿಸುವುದಿಲ್ಲ. ಇತ್ತೀಚೆಗೆ ಒಂದು ವಾಟ್ಸಪ್ನಲ್ಲಿ ನೀವು ನೋಡಿದ್ದೀರಿ, ನಿನ್ನೆ ಮೊನ್ನೆಯಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಹಿಂದೂವನ್ನು ಹೊಡೆದು ಕೊಂದು ನೇತಾಡಿಸಿ ಬೆಂಕಿ ಕೊಟ್ಟಿದ್ದಾರೆ, ಹೆಣಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಬರಬೇಕಾ ಹಿಂದೂಗಳಿಗೆ? ಅದು ಯಾಕೆ ಬರ್ತದೆ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಹೇಳಿದರೆ ಅಂಥವ್ರಿದ್ದರೆ ನಾನು ಬರುವುದಿಲ್ಲ, ಇಂಥವ್ರಿದ್ದರೆ ನಾನು ಬರುವುದಿಲ್ಲ. ಆ ಮನೋಭಾವವನ್ನು ನಾವು ತೊಡೆದು ಹಾಕಿ ಎಲ್ಲರೂ ಬರಬೇಕು. ದೇವರ ಪೂಜೆ ನೋಡಲಿಕ್ಕೇನು ಅವ್ರು ನಾರಾಯಣ ಭಟ್ರು ಅವರ ಹಣದಲ್ಲಿ ಮಾಡ್ತಾರಾ? ಇಲ್ಲ, ಎಲ್ಲರೂ ಹಾಕಿದ ಹಣದಲ್ಲಿ. ಆದ ಕಾರಣ ನಾನು ಕಳಕಳಿಯ ವಿನಂತಿ ಅಂದರೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರೂ ಬಂದು, ಯಾಕೆಂದರೆ ನಮಗೆ ಒಬ್ಬರಿಗೆ ವ್ಯವಸ್ಥಾಪನಾ ಕಮಿಟಿ ಪರ್ಮನೆಂಟ್ ಶಾಶ್ವತ ಅಲ್ಲ. ನಾರಾಯಣ ಭಟ್ರು ಬದುಕಿದ್ರೆ ಏನು 200 ವರ್ಷ, ಹಿಂದಿನ ಕಾಲದಾಗ 200 ವರ್ಷ ಬದುಕಲಿಕ್ಕಿಲ್ಲ, ಅಥವಾ ನಾವು 200 ವರ್ಷ ಬದುಕಲಿಕ್ಕಿಲ್ಲ. ಪ್ರತಿಯೊಬ್ಬನಿಗೂ ಸರದಿ ಸಾಲಿನಲ್ಲಿ ಸಿಗ್ತದೆ. ಯಾರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡೋದು ಅಲ್ಲಿ ಕೂತವ, ನಾವು ಅಲ್ಲ. ಆದ ಕಾರಣ ನಾನು ಹೇಳ್ತೇನೆ, ಇಂಥ ಒಂದು ಒಳ್ಳೆ ಕೆಲಸ ಮಾಡುವವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಈಗ ನಮಗೂ ದಿವಸ ಬಂದು ಮಾಡಲಿಕ್ಕೆ ಇಲ್ಲಿ ಆಗಲಿಕ್ಕಿಲ್ಲ ನಮ್ಮ ವ್ಯವಹಾರದಲ್ಲಿ ಅಂತ, ಅವರಿಗೂ ಅದೇ ಕೆಲಸವೇನಲ್ಲ. ಆದರೆ ಅವರೊಂದು ನೇತೃತ್ವದಲ್ಲಿ ಒಂದು ಮುತುವರ್ಜಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟು ಈಗ 365 ದಿವಸ ರಂಗಪೂಜೆ ಮಾಡಿಸ್ತೇನೆ ಅಂತ ಅದಕ್ಕೆ ಎಲ್ಲರೂ ಸಮ್ಮತಿಯನ್ನು ಕೊಟ್ಟರು. ಈಗಲೇ ಜೈ ಅಂತ ಹೇಳಬೇಕು, ಕೂಡಲೇ ಬುಕ್ಕಿಂಗ್ ಆಗಬೇಕು ರಂಗಪೂಜೆಯನ್ನು. 365 ದಿವಸ ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಆಗಲಿಲ್ಲ, ಮಂಚಿ ಗೋಪಾಲಕೃಷ್ಣನಲ್ಲಿ ಆಗಿದೆ ಅಂತ ನಾವು ತೋರಿಸಿಕೊಡ್ಬೇಕು. ಇಷ್ಟು ಹೇಳಿ ನನ್ನ 2 ಅಭಿಪ್ರಾಯವನ್ನು ನಾನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಯ ನುಡಿಗಳಿಗೆ. ನೋವು ನಲಿವು ನಮ್ಮ ಈ ಹಾದಿಯಲ್ಲಿ ಬಹಳ ಇರುವುದು. ಇದರಲ್ಲಿ ಸಮನ್ವಯವನ್ನು ಸಾಧಿಸಿ ಸಜ್ಜನಿಕೆಯನ್ನು ಮೈಗೂಡಿಸುವುದು ಬಹಳ ಕಷ್ಟ. ಆದ್ದರಿಂದ ಇದರ ಬಗ್ಗೆ ದಣಿವರಿಯದೆ ದುಡಿದು ಬೆಳಕಾಗಿಸಿಕೊಂಡ ಅನೇಕರಿದ್ದಾರೆ. ಇದರಲ್ಲಿ ಶ್ರೀಯುತ
ಸತೀಶ್ ಕುಕ್ಕಾಜೆ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಸುತ್ತೇನೆ. ಸ್ಥಳ ಸಾನ್ನಿಧ್ಯವು ಒಂದನೇ ಮಂತೊಂದು ವೇದಿಕಿಡಿಪಿನ ಸ್ವಾಮಿಯರನ್ನ ಪಾದವು ಗಡ್ಡಬೂರೊಂದು ವೇದಿಕಿಡಿಪಿನ ಮಾತ ಗಣ್ಯರೆಗಳ ಗೌರವ ಕೊರೊಂದು ಶ್ರೀ ಗೋಪಾಲಕೃಷ್ಣ ಸನ್ನಿಧಾನೋಡು ನೂತೇನ್ಮದಿ ಅಂತ ಸಂಧ್ಯಾ ಭಾಜನೆ ಅಂಚನೆ ನೂತೇನ್ಮ ರಂಗಪೂಜದ ಈ ಮಂಗಲೋತ್ಸವದ ಕಾರ್ಯಕ್ರಮಡು ರಡ್ಡ ಅನಿಸಿಕೆ ಪನೋಡೊಂದು ಎಂಕಲ್ನ ನಾರಾಯಣ ದೇವರು ಬಂತೇರು ಅನಿಸಿಕೆ ಪನೀರ ಪಂಡ ದಾದಳತೆ ಗೊತ್ತಾಪುಜಿ ಅನಿಸಿಕೆ ಇಂಚಿನ ಪನ್ಪುಣೆ 30 ವರ್ಷೋಡು ಸ್ವಾಮಿಲ್ನ ಪರಿಚಯ ಯಾರಿಗಾತನ ಆ 30 ವರ್ಷೋಡೆ ಎಂಕ್ಲೆಲ್ಲ ನಾರಾಯಣ ಭಟ್ರನ ಪರಿಚಯ ಆಯ್ನೆ ಆ 30 ವರ್ಷದಕ್ಕೆ ಇನಿಮುಟ್ಟ ನಾರಾಯಣ ಭಟ್ರೊಟ್ಟಿಗೆ ಪೋಂದೇ ಇಲ್ಲ ಆಡ ಎಂಕ್ಲನ ಆರ್ನ ಅನಿಸಿಕೆ ಆರು ಪಣ್ಣ ಕಾರ್ಯಕ್ರಮನು ಈತನೇಟ ಎಂಕಲ್ ಆ ಪೂಜೆ ಪಂತಜ ಆಡ ಎಂಕ್ಲ ಯೋಗ್ಯತೆ ಎಲ್ಲ ಇಜ್ಜಿ ಎಂಕ್ಲೆಗೆ ಆ ಯೋಗ್ಯತೆ ಮಂತು ಕೊರ್ನಾರು ಕೈರು ನಾರಾಯಣ ಭಟ್ರು ಶ್ರೀದೇವಿಯರ್ನ ಕೆಲವತಿ ಗಡ್ಡು ಬ್ರಹ್ಮಕಲಸ ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನ 108 ಭಜನೆ ನಡಪನ ಟೈಮಡು ಈ ವೇದಿಕೆಡು ಪಾತೆರ್ರೆ ಒಂಜಿ ಧೈರ್ಯ ಗಟ್ಟಿ ಕೊರ್ನಾರು ಕೈರು ನಾರಾಯಣ ಭಟ್ರು ಆ 108 ಭಜನದ ದಿನದ ಬುಕ್ಕ ಇನಿಮುಟ್ಟ ಕೈರು ನಾರಾಯಣ ಭಟ್ರನೊಟ್ಟಿಗೆ ಎಂಕಲ್ ಒಟ್ಟಿಗೆ ಉಲ್ಲ ಎಂಕ್ಲೆ ದಾಲಜ್ಜಿ ನಿಜವಾದ ಪನ್ಪುಂಡ ಎಂಕ್ಲೆ ಇನಿ ಬೆನೆರೆ ಬೋಜಿಂದ ದಾಲಜ್ಜಿ ಎಲ್ಲ ಒಣಸಗ ದಾಲಜ್ಜಿ ಇಲ್ಲ ಅಲ್ಲಿ ಅಂಚಿನ ಪರಿಸ್ಥಿತಿ ಅಂಚಿನ ಜನಕುಲೇನು ಪಾತೊಂದು ನಾರಾಯಣ ಭಟ್ರು ಇಂಚಿನ ಒಂಜಿ ಕೆಲಸ ಮನ್ಪುರಂದು ಪಂಡ ಆ ಗೋಪಾಲಕೃಷ್ಣದ ಮಲ್ಲ ಒಂಜಿ ಅನುಗ್ರಹ ಕೈರು ನಾರಾಯಣ ಭಟ್ರೆ ಉಂಡು 6ನೇದು ಅದು ಎಂಕ್ಲೆಗೆ ಮಲ್ಲ ಪುಣ್ಯ ತೆಗೆದುಂಡು ಕೈರು ನಾರಾಯಣ ಭಟ್ರಿಂದ ಅದು ಈ 30 ವರ್ಷೋಡು ಕೈರು ನಾರಾಯಣ ಭಟ್ರನ್ನ ಮುಖಾಂತರ ಎಂಕ್ಲೆಗೆ ಮಲ್ಲ ಪುಣ್ಯ ತೆಗೆದುಂಡು ಅವು ಎಂಕಲ್ನ ಅಪ್ಪೆಮ್ಮೆ ಮಂತನ ಪುಣ್ಯ ನನಗೆ ಗೊತ್ತುಜ್ಜಿ ಈ ಎಡ್ಡೆ ಕಾರ್ಯಕ್ರಮ ಮನ್ಪುಣಂಚಿನ ಈ ಭಜನೆ ಮನ್ಪುಣಲಂಚೇನೆ ಈ ಭಜನೆ 4 ಜನನು ಸೇರ್ಸಾದಾರು ಮೀಟಿಂಗ್ ಮಂತಾನೆ 4 ಜನ ಅವು ಎಂಕಲ್ ಅಂಚನಕ್ಲೇನು 4 ಜನ ಕುಲ್ಲಾದು ಭಜನೆ ಮನ್ಪೋಡು ಬಂಡ ಐಕದಲ್ಲ ಪೊರ್ತುಜ್ಜಿ ಎಲ್ಲಂಜಿ 4 ದಿನೊಟ್ಟು ಎಲ್ಲಂಜ ಭಜನೆ ಶುರು ಎಂದು ಅವು ಶುರು ಆದಲಾಂಡು ಮುಗಿದಿಲ್ಲ ಅಂಡು ಈ 108 ದಿನ ಎಂಚ ಮುಗಿನಿಂದು ಎಂಕಲೇ ಒಂಚ ದಿನ ತತ್ತುಂಡು ಆ ಗೋಪಾಲಕೃಷ್ಣ ದೇವರನ್ನು ನಮ್ಮುಂಡು ಆರು ಕೈಬುಡು ಪೂಜಾರಿ ಮನೆಗೆ ಸೀತಾರಾಮ್ ಶೆಟ್ರೇನು ತೂದು ಮರಪೋಡು ಆರು ಏಪದು ಎಂಗ್ಳವರ ಫೋನ್ ಮಂತ್ರ ಚೆಮ್ಮಗಲತ್ತದೆ ಪಾತೇರುಣ್ಣೆ ಲಕ್ಕೆರ ಅಭಿಜಿ ಮರ ಗುಳ್ಳೆರ ಅಭಿಜಿ ಈ 108 ದಿನ ಶ್ರೀಕೃಷ್ಣನ ಸನ್ನಿಧಾನಡು ಬತ್ತದು ಆಜರ ಗಂಟೆ ಭಜನೆ ಶುರು ಆವಡನ್ನು ಸೀತಾರಾಮ್ ಶೆಟ್ರು ಬೋಡು ಆ ದೀಪ ಬತ್ತಾದನ್ನು ಸೀತಾರಾಮ್ ಶೆಟ್ರು ಆರಿಗೆ ಆ ಶಕ್ತಿ ಕೊಡ್ತಾನೆ ಗೋಪಾಲಕೃಷ್ಣ ದೇವರು ಆ ಗೋಪಾಲಕೃಷ್ಣ ದೇವರನ್ನು ನಮ್ಮ ಮಾತಿರಲ್ಲ ನಮ್ಮ ಭಕ್ತಿನ ನಂಬೋಡು ನಾನು ಕಲಿಕಲಿತ ವಿನವಂತೆ ಮಂತೊಂದು ಇಂಚಿನ ಧಾರ್ಮಿಕ ಕೆಲಸ ಕಾರ್ಯನು ನಾರಾಯಣ ಭಟ್ರು ಏತ ಮಂತೀರ ಅಣ್ಣ ನಾರಾಯಣ ಭಟ್ರಿಗೆ ಈತನಟ ನೆಮ್ಮದಿ ತಿಕ್ಕ ನಾನು ತೂತು ಜೋಲ್ಲ ಆರೆ ಬೇಜರಡೆ ಪುಣ ಬೇಜರ ನಮ್ಮಡ ಮನ ಪೂಜೆರು ಆರ್ನ ಬೊಡದಿಲ್ಲೇರು ಆರ್ಲ ಮಾತ್ರ ಆಯ್ನ ಅನುಭವಿಸೋದು ಎಂಕ್ಲಿಗೆ ಅನುಭವ ಆರ್ನ ಬೊಡದಿನ ಒಂಜಿ ಮಾಮಲ ಸಾಕಾರೋಡು ನಾರಾಯಣ ಭಟ್ರು ಇಂಚಿನ ಕೆಲಸನು ಮಂತೊಂದಿಲ್ಲೇರು ಆರು ದಾಲ ಮನಿ ಪೂಜೆರು ಬತ್ತು ಕಾರ್ಡು ಕುಲ್ಲ ಉಣ್ಣೆ ಆರು ಪೋಯಿ ನಡೆ ಪೋಪುಣೆ ಒಂದು ಪೋಪುಣೆ ಬಸ್ಸು ಮೂಲು ಕೆಲವು ದಿಗಡ್ಡ ಆರೆಗೆ ಆಯಮಿಯೇ ಪಂಡದು ನೆರ್ಪುಣ ಅಂಚಿನ ಪರಿಸ್ಥಿತಿಲ ಬರ್ತದೆ ಕುಕ್ಕಾಜೆ ಲಕ್ಷ್ಮೀ ನರಸಿಂಹ ಕ್ಷೇತ್ರಡು ಒಂಜಿ ಸಂಸಾರದಾಗಲು ಆರ್ಯನ್ ಲೆತ್ತದು ಈ ದೇವಸ್ಥಾನ ಇಂಪ್ರೂವ್ ಮನ್ಪೋಡೊಂದು ಕೈದೇರ್ತು ಕೊರ್ನ ಜಾಗೆ ಉಂಡು ಆಂಡ ಮುರಾಣಿದಿದೆ ನೋಕಾನಾಗ ಈರೇ ಕೊರ್ನಾಕ್ಲಿ ಏರು ಗರ್ಭಗುಡಿತ ಎದುರು ಅಂತ ಕೇಳು ಅಂಚಿನ ಪರಿಸ್ಥಿತಿ ಬರ್ತಂಡು ಆ ಕ್ಷೇತ್ರನ ಒಂದು ಉದ್ಧಾರ ಮನ್ಪೋಡು ಆಂಡ ಏತು ಭಂಗ ಬತ್ತೆ ಇರಂದ ಅರಿಗೆ ಗೊತ್ತು ಇತ್ತನಾಕಲ್ನ ಮೇಸ್ತಿರ್ನಾಕಲ್ನ ಕೈ ಹಿಡ್ದು ಸಣ್ಣ ಎರಡು ತಿಂತೀರ ಯಾರು ದಯ ಊರ್ದಾಕಲು ಪನ್ಪೇರಿಗೆ ಆ ಭಟ್ರು ಕಾಸು ಕೊರಂದು ಜಾಗ್ರತೆ ಅನ್ಪುಳ್ಳೆ ಎಂದು ಮೇಸ್ತಿರ್ನಾಕಲ್ಡ ಅಕ್ಕಲಾಗ ಕೈ ಹಿಡ್ದೆಲ್ಲ ನೆರಡು ತಿಂದು ಮಂತದ್ದು ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರನ ಉದ್ಧಾರ ಮಂತೇರು ಅಂಚನೆ ಈ ನಮ್ಮೊಂದು ಮಾತೇರ್ಲ ತೂಪುನ ಜಾಗ ಶ್ರೀ ಗೋಪಾಲಕೃಷ್ಣ ಸನ್ನಿಧಿ ಎತ್ತೋ ವರ್ಷ ಎಂಗ್ಲು ಶಾಲೆ ಬರುವಂಥ ಹೈಸ್ಕೂಲ್ಗೆ ಬಂದಾಗ ಮೂಲು ಓಡುಬುರ ನೇಲೊಂದು ಪುನ ಹನ್ನೆರಡು ಬಣ್ಣಕನೆ ಗೋಪಾಲಕೃಷ್ಣ ತೂಪುನಾಗಲೇ ಇಜ್ಜಾಂಡು ಆಣ ಮೂಲು ಒಂಜೇ ಒಂಜಿ ಕುಟುಂಬ ಮನ್ಪಲ್ಲಿ ಅಂಚಿನ ತಾಕತ್ತಾಗಲಿಲ್ಲ ಗೋಪಾಲಕೃಷ್ಣ ಈ ಪ್ರದೇಶಡು ಆಣ ನಾರಾಯಣ ಭಟ್ರಿಗೆ ಆ ಯೋಗನ ಗೋಪಾಲಕೃಷ್ಣ ದೇವರು ಒದಗದ ಕೋರಿಯರು ಬ್ರಹ್ಮಕಲಸ ಮಂತಿರು ಬ್ರಹ್ಮಕಲಸ ಮಂತದ್ದು 1 ವರ್ಷ ಆವಡ ನಾರಾಯಣ ಭಟ್ರು ಬಡ್ಚಿ ಅವು 5 ಜನ ಬೇತೇನೆ ಉಂಡು ಏತ ಜನ ಉಳ್ಳೇರು ಒಂದು ವ್ಯವಸ್ಥೆ ಮನ್ಪೇರೆ ನಾರಾಯಣ ಭಟ್ರು ಬಡ್ಚಿ ಆಂಡ ಮಗತ್ತಿನ ವರ್ಷಗೆ ನಾರಾಯಣ ಭಟ್ರಿಗೆ ಆ ಯೋಗನು ಗೋಪಾಲಕೃಷ್ಣ ದೇವರು ಒದಗದ ಕೋರಿಯರು ಆ ಗೋಪಾಲಕೃಷ್ಣ ದೇವರು ಒದಗದ ಕೋರಿನ ನೇನು ಕೆಲಸನು ಆರು ಧರ್ಮಪೂರ್ತಿಜಿಯರು ಆನಿಗೆ ಶುರು ಮಂತೀರಿ 108 ದಿನದ ರಂಗಪೂಜೆ 108 ಭಜನೆ ಎಂದು ಹೆಂಗೆ ಏತು ನಾಲೇನಲ್ಲಿ ಕಾರ್ಯಕ್ರಮ ಪದೊಂದು
ಇಂಚಿನ ವಿಜೃಂಭಣದ ಒಂಜಿ ಕೆಲಸನ ಮಂತಿನ ನಾರಾಯಣ ಭಟ್ರು ಈಗ ನನಾಣ್ಲ ಆ ಗೋಪಾಲಕೃಷ್ಣ ದೇವರು ಒಂಜಿ ಧೈರ್ಯ ಬೊಕ್ಕ ಒಂಜಿ ಮನಸ್ಸಾಂತಿಗೆ ನೆಮ್ಮದಿ ಕೊರಪುನಂಚಿನ ಒಂಜಿ ಧೈರ್ಯದ ದೇವರು ಕೊರಡು ಪಂಡದು ನಮ್ಮ ಮಾತೇರ್ಲ ಶ್ರೀದೇವರಡ ನಟ್ಟೊಂದು ನನಾತ್ ಕೆಲಸ ಕಾರ್ಯನು ನಾರಾಯಣ ಭಟ್ರು ಮನ್ಪೇರೆ ಎಂಕ್ಲ ಶಕ್ತಿ ಮೀರ್ದು ಪ್ರಯತ್ನ ಮನ್ಪ ಏರ್ಲ ನೆಟ್ ಬೆಂದು ತಿನ್ಪುನಾಗಲೇ ಆರ್ನೊಟ್ಟಿಗೆ ಇಪ್ಪುನೆ ಜಾಸ್ತಿ ಆಂಡ 6 ತಿನ್ನದು 6 ತಿಕ್ಕಿನ ಅಂತಂದುಲ್ಲೇರು ಎಂಕ್ಲೆ ದಾಲ ಸರಿಪೋಜೇರು ಕೋರ್ಟುಡು ಅವಲು ಮೂಲು ಒಂದು ಆರೇ ಪೋದು ದಿನನಿತ್ಯ ಆರೆಗೆ ಒಂದುವೆ ಬೇಲೆ ದೇವರನ್ನ ಕೆಲಸ ಮನ್ಪುಣೆ 2 ತಿನ್ಪುಣೆ ಇಂದುವೆ ಇವತ್ತಂದೆ ಬೆದ್ದ ದಾಲ ಕೆಲಸ ಇಜ್ಜಿ ಆಂಡ ದುಮ್ಮು ಕಾಣ್ಲ ಆರ್ನ ಸಂಸಾರ ಎಡ್ಡದಿ ರೀತಿಡು ನಡಪಾಡು ಪಂಡದು ಆ ಗೋಪಾಲಕೃಷ್ಣ ದೇವರ ನಟ್ಟೊಂದು ಮಾತೇರಿಗಳ ಸೊಲುಮೇಲೆ ಸಂದ ಒಂದು 2 ಪಾತ್ರೆಯನ್ನು ಮುಗ್ತದ ಅಂದ. ಧನ್ಯವಾದಗಳು ಶ್ರೀ ಸತೀಶ್ ಕುಕ್ಕಾಜೆ. ನಿಮ್ಮ ಒಂದು ಮಾರ್ಮಿಕವಾದಂಥ ಅನಿಸಿಕೆಗಳಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮೀಜಿಯವರು ದೀಪೋಜ್ವಲನ ಮಾಡಿದ ಶ್ರೀ ಕೇಮಾರು ಪರಮಪೂಜ್ಯ ಶ್ರೀ ವಿಠಲದಾಸ ಸ್ವಾಮೀಜಿಯವರು ತಮ್ಮ ಮಾತಿನಿಂದ ಆಶೀರ್ವಾದದಿಂದ ನಮ್ಮನ್ನು ಕೃತಾರ್ಥರನ್ನಾಗಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಯೋಂತ ಪ್ರವೇಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಮರಣೊಂಜಿ ಕಾರ್ಯಕ್ರಮ ಇತ್ತು. ಯಾನ ಆ ಕಾರ್ಯಕ್ರಮಡು ಆಶೀರ್ವಚನ ಪ್ರಾರಂಭ ಆನಾಗ ಎದುರುಡು ಕೆಲವರಿಗೆ ಕೇನುಂಡು ಅಜ್ಜ ಅಂದು ಹಿಂಗೆ ಡೌಟ್ ಬರ್ತಾನೆ, ಇಂಕ ಕೇನೊಂದು ಇಜ್ಜ ಅಂದು ಯಾನು ಮೈಕದಾರನ್ ಲೆತ್ತದ ಪಂಡೆ ಸರಿ ಕೇನೊಂದು ಇಜ್ಜಿ ಅಂದು ಆರು ಪಂಡೇರು ಸ್ಪೀಕರ್ ಸರಿ ಇಜ್ಜಿ ಸ್ವಾಮೀಜಿ ಅಂಡೇರು ಸ್ಪೀಕರ್ ಅಂತೆ ಲೂಸು ಅಂಡೇರು ಹೆಂಗೆ ಭಾರಿ ವಿಚಿತ್ರ ಅಂಡು. ಒಂಜಿ ಸ್ಪೀಕರ್ ಬನ್ನಾಗ ಕೇನುನ ಸ್ಪೀಕರ್ ಬೊಕ್ಕ ಕುಡೊಂಜಿ ಸ್ಪೀಕರ್ ಬನ್ನ ಪಾತೇರ್ನೆ ಯಾನೆ ಲೂಸು ಮನದ ಪುನಡೆ ಉಂಟದ ಪರಿಸ್ಥಿತಿ ಹೆಂಚಿನಂದು ಪಂಡ ಕೋಡೆ ಬಯ್ಯನ ಕೊಂಚ ಕಾರ್ಯಕ್ರಮಕ್ಕೆ ಪೋತೆ ಎನ್ನ ಆಶೀರ್ವಚನ ಪ್ರಾರಂಭ ಆನಾಗ ಸ್ವಾಮೀಜಿ ಆ ಪಾತೇರು ಬೇರೆ ಆಶೀರ್ವಚನ ಪ್ರಾರಂಭ ಅಂಡು ಉನ್ಪಿನಾಗುಲ್ ಬರೋ ಉಂಡ್ರೆ ಬೋಲಿ ವಂಡೇರು ಏನಂದ ಇಂಕ್ ಅರ್ಥ ಒಂದಜ್ಜಿ ಅರ್ಥದ ಅಂತಿನಂಚಿತ್ತಿನಂಜಿ ಪ್ರಪಂಚ ಮಾತೇರ್ಲ ಜ್ಞಾನಿಲು ಮಾತೇರ್ಲ ದುಡ್ಡುದಾಗುಲು ಮೇರ್ವಾನ್ ಲೆಕ್ಕ ಪ್ರತಿವರ್ಲ ದುಡ್ಡುದಾಗುಲು. ಯಾನೆ ಇಂಚನೆ ಒಂಜಿ ಸರ್ತಿ ಕಾರ್ಯಕ್ರಮ ಪೋಂದುತ್ತೆ ಬಯ್ಯನಗ ಎಂಕಲೆ ಗಾನಿ ಪೂಜ್ಯ ಸ್ವಾಮೀಜಿಗಿಲತ್ತೆ ಮಧ್ಯಾಹ್ನ ಒನಸ ಆತಿಜಿ ಅಂಚೆ ಎಂಕಲೆ ಪೋನಾಗ ಓಲ್ಲ ಒನಸ ಆಯ್ಜಿ ಹೆಂಗೆ ಭಿಕ್ಷೆ ಆಯ್ಜಿ ದಾದ ಮಲ್ಪಂಡು ಬಂದೊಂಜಿ ಗಾಡಿ ಉಂತಾದು ಅಂಗಡಿದ ಕಾಯ್ತು ಫ್ರೂಟ್ಸ್ಗೆ ತಂದ ಫ್ರೂಟ್ಸ್ದ ಅಂಗಡಿಗೆ ಪೋಯ ಫ್ರೂಟ್ಸ್ದ ಅಂಗಡಿಗೆ ಪೋನಾಗ ನಮ್ಮನಂತೆ ಚೌಕಾಸಿ ಪುಂಟುಲಿ ಅವ್ನು 1 kg ಆ್ಯಪಲ್ಗೆ ಏತಂದಿಗೆ ಎನ್ನಾಗ 100 ರೂಪಾಯಿ ವಂಡೇರು 100 ರೂಪಾಯಿ ಅಂಚೆ ಇರುವ ಕಮ್ಮಿಗೆ ಅವರಲ್ಲಿ ಹಾಗೆಂಡು ಆ ಒಂದು ಬಂದು ಇರುವಾರ ಕಮ್ಮಿಗೆ ಹೋದು ಎನ್ಪೋದೆ ತಂದು ಯಾನು ಒಂಜಿ ಚೂರಿ ಇಂಚಿ ಬರ್ನಾಗ ಒರಿ ನಟ್ಟುನಾರು ಬತ್ತೀರು 6 ಕೆಂಡೇರು ದಾಲಪ್ ಕೊರ್ಲೇಂದು ಆ 20 ರೂಪಾಯಿ ನಟ್ಟುನಾರೇ ಕೊರ್ಂಡೆ ಆ ತನಗ ಈ ಅಂಗಡಿದಾರ ತೆಲ್ಪಾರ್ಸರು ಮಲ್ತೀರು ಹೆಂಗೊರ ವಿಚಿತ್ರ ನೀರು ದ್ಯಾ ತೆಲ್ಪುನು ಗೆಂಡೆ ದ್ಯಾಗ್ಲಜ್ಜಿ ಯಾನ ಅಂಗಡಿಗೆ ಎಂಕ್ ಬಟ್ಟಿಗೆ ದುಡ್ಡು ಕೊಡ್ತೀನಿ ಆರೇ ಎಂಕ್ ವಂಡೇರ ಎನ್ನ ಜೀವನದ ಮದಪಂದಿನ ಅಂಚಿತ್ತಿನ ಮದಪಂದಿನ ಅಂಚಿತ್ತಿನ ಒಂಜಿ ಘಟನೆ ಅಂಚ ಇನಿ ಬಹುಶಃ ಎನ್ನ ಬಹುತೇಕ ಸನ್ಯಾಸ ಜೀವನ ಪೂಜ್ಯ ಸ್ವಾಮೀಜಿಯಲ್ಲ ವಂಡೆ ಬಹುತೇಕ ಎನ್ನ ಸನ್ಯಾಸ ಜೀವನೋಡು ಅತೀ ಹೆಚ್ಚು ಕಾರ್ಯಕ್ರಮ ಬೈದಿನ ಮಂಚಿ ಗ್ರಾಮ ಸಾಲೆತ್ತರು ಮಂಚಿ ಈ ಗ್ರಾಮ ಎನ್ನ ಎಂಕಿಡೆಗೆ ಬರ್ಪಿನಿ ವನ್ನಾಗ ಅತ್ಯಂತ ಖುಷಿ ಹೆಂಗೆ ನಾರಾಯಣ ಭಟ್ನ ಕಾರ್ಯಕ್ರಮ ಮಸ್ತ್ ಪ್ರೀತಿದ ಕಾರ್ಯ ಐಟ್ಲ ಇನಿ ಒಂಜಿ ಮಸ್ತ್ ಎಡ್ಡೆ ಮಾತೃ ಹೃದಯದ ಒಂಜಿ ಸ್ವಾಮೀಜಿ ಉಳ್ಳೇರು ಎಡನೀರು ಸ್ವಾಮೀಜಿ ಉಳ್ಳೇರು ಒಂಜಿ ಎಡನೀರು ಮಲ್ಲ ಸ್ವಾಮೀಜಿ ಇರ್ದು ಬೊಕ್ಕ ಒಂಜಿ ಆ ಪೀಠಗೊಂಜಿ ಎಡ್ಡೆ ಸ್ವಾಮೀಜಿನ ಗೋಪಾಲಕೃಷ್ಣ ಮಲ್ತೆ ಹೆಂಗೆ ಅವು ಹೆಂಗೆ ನಾ ಮಸ್ತ್ ಖುಷಿ ಕೊರ್ನಿ ಅಂಚಿತ್ತಿ ನಾವು ದೇಪನ ಮಾತೃ ಹೃದಯ ಒಂಜಿ ಸನ್ಯಾಸಿನ ಸತ್ಯ ಹೃದಯ ಒಂಜಿ ಕರೆಕ್ಟ್ ಕಾಳಿದಾಸ ಕವಿ
ಶಾಕುಂತಲ ನಾಟಕದ ಪನ್ಪೇರು ತಾಮಿ ಸಂದೇಶ ಪದೇಶ ವಸ್ತು ಪ್ರಮಾಣ ಅಂತಃಕರಣ ಪ್ರವೃತ್ತಯ ಪನ್ಪೇರು ಸಾಧುನ ಅಂತಃಕರಣನು ಸತ್ಯ ಅಂದು ಪಂದು ಒಂಜಿ ತೋಡು ಪಂದು ಪನ್ಪಿನ ಪಾತಿರ ಅಂಚಿತ್ತಿನ ಒಂಜಿ ಸತ್ಯ ಹೃದಯದ ಸ್ವಾಮೀಜಿನೊಟ್ಟುಗಳ ಪೂಜ್ಯ ಸ್ವಾಮೀಜಿಲ ಎಲ್ಲ ಮಸ್ತ್ ಕಡೆ ಇಟ್ಟು ಒಟ್ಟಾತ ಮಸ್ತ್ ಅವಳು ಐತ ಇಡೇಟಾರು ಏಪಲ ಎಂಕಲ್ಲ ಕೊಲ್ಲೂರಿಗೂ ಬರಂದುಪ್ಪೇರು ಎಂಕಲ್ಲ ಮೂಕಾಂಬಿಕೆನ ದರ್ಶನವಂತದ ಆಯ್ನಿರ್ದಾರ ಆ ಸಂಬಂಧ ಐತಿರೇಟ್ರು ಮುಲ್ತ ದೇವರ್ಲ ಗೋಪಾಲಕೃಷ್ಣ ದೇವರು ಆರಾಧ್ಯ ದೇವರ್ಲ ಗೋಪಾಲಕೃಷ್ಣ ದೇವರು ಪಾಂಡವ ಗೀತಡು ಪನ್ಪುಣು ಒಂಜಿ ಕಡೆಟ್ಟು ಒಂಜಿ ಕೃಷ್ಣ ದೇವರೆಗ್ ನಮ್ಮ ಒಂಜಿ ಸರ್ತಿ ನಮ್ಮ ನಮಸ್ಕಾರ ಮಲ್ತಂಡ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶ ಅವಭ್ರತೇನ ತುಲ್ಯ ಅಂತ ಪನ್ಪುಣು ನಮ್ಮ ಕೃಷ್ಣಗ ಮಲ್ತಿನಂಚಿತ್ತಿನ ಒಂಜಿ ನಮಸ್ಕಾರ ಅವಭ್ರತಯುಕ್ತವಾದ 10 ಅಶ್ವಮೇಧ ಯಾಗ ಮಲ್ತಿನಂಚಿತ್ತಿನ ಪುಣ್ಯ ಉಂಡು ಅಂತ ಬಂದದ ಪನ್ಪುಣು ಅಂಚನಿಗಳು ಏತು ಸರ್ತಿ ಮೂಲು ಬೂರ್ಯಾರ ಮರ ನೀಡುದು ಇಂಚಿ ಅಶ್ವಮೇಧ ಯಾಗ ಮಲ್ತಿನಂಡ ಆಯ್ಗ ಪುನರ್ಜನ್ಮ ಆಪುಂಡು ಆನಂದ ಕೃಷ್ಣಗೆ ಕೃಷ್ಣಾನುಗ್ರಹ ಆನಂದ ಆಯ್ಗ ಪುನರ್ಜನ್ಮನೆ ಇಜ್ಜಿ ಬಂದು ಶಾಸ್ತ್ರ ಬಂತು ಅಂಚಿತ್ತಿನ ನಿಗುಲ್ ಪೂರ ಒಂಜಿ ಮಲ್ಲ ಈ ಮಂಚಿ ಪರಿಸರದ ಜನಕ್ಕಲು ಮಸ್ತ್ ಪುಣ್ಯವಂತರು ಮಸ್ತ್ ಎಡ್ಡಂತಿನಗಳು ಯಾನು ನಾರಾಯಣ ಭಟ್ರನ ಬಗ್ಗೆ ಅಭಿಪ್ರಾಯ ಪಂಡರು ನಾರಾಯಣ ಭಟ್ರೆ ಐಗೆ ದಾಲ ಪೋಡಿರ್ಚಿ ಮಸ್ತ್ ಎಡ್ಡೆ ಭಕ್ತರಿಗೆ ಏತು ನೆರಿಯರು ಏತು ಕಿರಿಕಿರಿ ಮಲ್ತೇರು ಆತಿ ಎಡ್ಡೆ ದೇವ ನಾವು ನಮ್ಮ ಆತ್ಮಶಕ್ತಿನ ನನ್ನಲ್ಲ ಜಾಸ್ತಿ ಮಲ್ಪುಣಂಚಿತ್ತಿ ನಾವು ನಮ್ಮ ಕವು ಮುಖ್ಯತ್ತು ನಮ್ಮ ಕೃಷ್ಣನ ಸೇವೆ ಮನ್ಪುಣಂಚಿತ್ತಿ ನಾವು ಕೃಷ್ಣೆ ತುಲೆ ಇರೇನು ಚಾಯ್ಸ್ ಬಂದೆ ಈ ಸರ್ತಿಲ ಕೃಷ್ಣ ಈರೇ ಬೋರ್ಡ್ ಬಂದೆ ಕೃಷ್ಣಗೆ ನಮ್ಮ ಕೃಷ್ಣೆ ಮೆಚ್ಚಿನ ಕೆಲಸ ಮಲ್ಪೋಡು ಜನ ಮೆಚ್ಚಿನ ಕೆಲಸ ಮನ್ಪರವಲ್ಲಿ ಜನಕ್ಕಲು ಪುಗಾರ್ವೇರು ಜನಕ್ಕಳು 4 ದಿನ ಉಪ್ಪೇರು 4 ದಿನ ಉಪ್ಪು ಜೇರು 4 ದಿನ ಕೊಂಚ ಕನನೆ ಬಿಡೋದು ಒಟ್ಟಿಗೆ ಉಪ್ಪು ಜೇರು ಮಾರ್ರೆ ಒಂಜಿ ತುಲೆ ಜಾಯಿಂಟ್ ಫ್ಯಾಮಿಲಿಂದ ಬಂದಿತ್ತನು ತುಲೆ ಸ್ವಾಮೀಜಿ ಜಾಯಿಂಟ್ ಫ್ಯಾಮಿಲಿಂದ ಇತ್ತನು ಕೂಡು ಕುಟುಂಬ ಅಂದಿತ್ತನು ದುಮ್ಮು ಇತ್ತೆ ನಿಗುಲು ತುಲೆಗೆ ಆಲೋಚನೆ ಮಲ್ಪಲೆಗೆ ಕನನೆ ಬಿಡೋದೇ ಜಾಯಿಂಟ್ ಆದಿಜ್ಜೇರು ಮರಣಿ ಎಂಕಲ್ಲ ಊರುಡೊಂಜಿ ಮದ್ಮೆ ಅದು 2 ತಿಂಗೋಲ ಆತನು ಅದಕ್ಕೆಲ್ಲ ಆ್ಯನಿವರ್ಸರಿ 1 ತಿಂಗೋಲ್ದ ಆ್ಯನಿವರ್ಸರಿ 2 ತಿಂಗೋಲ್ದ ಆ್ಯನಿವರ್ಸರಿ 3 ತಿಂಗೋಲ್ದ 1 ವರ್ಷದ ಆ್ಯನಿವರ್ಸರಿ ಯಾನು ಕೆಂಡೆ ಈ 1 ವರ್ಷಗರ ಆ್ಯನಿವರ್ಸರಿ ಮಲ್ಪರು ದ್ಯಾಗಿನಿಗಳು ಕೆಂಡೆ ಆ ಥರಗ ಆರು ಪಂಡೇರು ಅಂದಿಯೇ 1 ವರ್ಷ ಪೋಪಿನೇ ಮಲ್ಲ ವಿಷಯ ಮಾರ್ಯಾರೆ ಅನ್ವಂಡಿರು ತುಲೆ ನಮ್ಮ ಹಿರಿಯರ್ ನಗಲು ಅಜ್ಜೇರ್ ನಗಲು ಪೂರ 5 ವರ್ಷ 10 ವರ್ಷ ಎಡ್ಡೆ ಫ್ಯಾಮಿಲಿ ಮಲ್ತೊಂದುತ್ತೇರಿ ಇನಿ ನಮ್ಮ ಓಡೆ ಪೋಂದಿಲ್ಲ ತುಲೆ ಒಂಚೂರು ಆಲೋಚನೆ ಬಂದ್ಲೆ ಒಂಚೂರು ಜೋಕ್ಲೆಗೆ ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೊರ್ಪಿನ ಕೆಲಸ ಮನ್ಪ್ಲೆ ಇನಿ ಈ ಭಜನೆದ ಬಗ್ಗೆ ಪಂಡೇರು ಯಾನ್ ಪನ್ಪೇನು ಮೇರೆ ನಾರಾಯಣ ಭಟ್ರೆ ಈ ಭಜನೆನ ಕಂಟಿನ್ಯೂ ಮನ್ಪ್ಲೆ ಖಂಡಿತ ಭಜನೆ ಮಂತದು ಏರ್ಲ ಹಾಳಾತಿನಗುಲು ಇಜ್ಜೇರು ದೇವರು ಏಪಲ ಕೈ ಬಿಡ್ತು ಜೇರು ಭಜನೆ ಹಿಡ್ದು ಭಜನೆ ಅತ್ಯಂತ ದೇವರಿಗೆ ಇಷ್ಟವಾಯಿನಂಚಿತ್ತಿನ ಸೇವೆ ಮಸ್ತ್ ಇಷ್ಟವಾಯಿನಂತಿನ ಸೇವೆ ಒಂಜಿ ಕರೆಕ್ಟ್ ಸಂತಶ್ರೇಷ್ಠ ತುಕಾರಾಮೇರು ಒಂಜಿ ಪಾತೆರನ್ನು ಬಂದ್ಪೇರು ಸಂತಶ್ರೇಷ್ಠ ತುಕಾರಾಮೇರು ಜೀವಂತವಾದ ವೈಕುಂಠಗೂ ಬೋಯರಿಗೆ ಜೀವಂತವಾದ ವೈಕುಂಠಗೂ ಪೋನಾಗ ಸಂತ ತುಕಾರಾಮೇರು ದಾದಮನ್ ಪೇರು ಬನ್ನಾಗ ಆರು ಒಂಜಿ ಕೆಲವು ಅಭಂಗಲೇನು ಬರೆಪೇರು ಆ ಅಭಂಗಡು ಒಂಜಿ ಅಭಂಗ ಉಂಡು ತುಲೆ ಯಾನು ಸದೇವಾದ ಜೀವಂತವಾದ ಯಾನು ವೈಕುಂಠಗೂ ಪೋಯೆ ಆ ವೈಕುಂಠಗೂ ಪೋನಾಗ ಯಾನು ನಿಗಲೆಗೆ ವೈಕುಂಠಗೂ ಪೋಪಿನಂಚಿತ್ತಿನ ಲೇಂಚಿನ ಯಾನು ಮೂಲೇ ಬುಡ್ದು ಪೋತೆ ಆ ಲೇಂಚಿನ ನಿಗಲೆ ಏಪ ಇಷ್ಟ ಉಂಡು ಆನಿ ನಿಗಲೆ ಮಿತ್ತು ಬರೋಲಿ ಎಂದು ಪನ್ಪಿನ ಪಾತ್ಯರನ್ನು ಪಂಡೇರು ಆ ಲೇಂಚಿ ಹೋಗು ಬನ್ನಾಗ ರಾಮಕೃಷ್ಣ ಹರಿ ಎಂದು ಪನ್ಪಿನಂಚಿತ್ತಿನ ರಾಮನಾಮ ಕೃಷ್ಣ ನಾಮ ಅವು ನಮ್ಮ ಸದೇಹವಾದ ವೈಕುಂಠಗೂ ಪೋಪಿನಂಚಿತ್ತಿನ ಲೇಂಚಿ ಆಯ್ನೆಡ್ದವರ ನಿಗಲು ಮಸ್ತ್ ಪುಣ್ಯವಂತೇರು ಐತೆ ರಂಗಪೂಜೆ ಮಂತೆ ಬಂಡೇರು ನೂತೆಡ್ಮ ಯಾನ್ಲ ಓಲ್ಲ ಕೇಂದುಜಿ ಅನ್ನ ನೂತೆಡ್ಮ ರಂಗಪೂಜೆ ಮಲ್ತಿನಂಚಿತ್ತಿ ನಾವು ಯಾನು ಗೋಪಾಲಕೃಷ್ಣ ಬಹುಶಃ ನಾರಾಯಣ ಭಟ್ರೊಂಜಿ ವಿಚಿತ್ರ ಆರ್ನ ಪರಿಕಲ್ಪನೆ ಪ್ರತಿ ಸರ್ತಿಲ ಆರ್ನ ಒಂಜಿ ಕ್ರಿಯೇಟಿವ್ ಮೆಂಟಾಲಿಟಿ ಅವೇನಾರು ಮಸ್ತ್ ಪೊರ್ಲು ಮಂದಿರು ತುಲೆ ನಾರಾಯಣ ಭಟ್ರೆ ಇರೇಗ ನೆರ್ಪೇರು ಪತ್ತೆ ಅವನ್ ಪೂರ ಬುಡ್ದು ಬಿಡೋಡು ನಮ್ಮ ದೇವನ ಭಗವದ್ ಭಕ್ತನ ಮಲ್ಲ ಆಸ್ತಿದಾದ ಬಂದಾಗ ఆయన ಕಣನೀರು ಕಣನೀರು ಭಗವದ್ ಭಕ್ತನ ಕಣನೀರು ಉಂಡದೆ ದೇವರ ಕಣನೀರು ದಾತ ಮಲ್ಲ ಆಸ್ತಿ ಓಲಜೆ ತುಲೆ ಒಂಜಿ ಪೇಂಟೆಡ್ ನಿಗಲು ತುಪ್ಪಾಡ್ತಲೆ ಒಂಜಿ ಮುನ್ಸಿಪಾಲ್ಟಿದ ವ್ಯಾನ್ ಬರ್ಪುಣು ದಿನಾ ಬರ್ಪುಣು ಮುನ್ಸಿಪಾಲ್ಟಿದ ವ್ಯಾನ್ ಕಸ ಕೊನೆಯರೆ ಆಂಡ ದೇವಸ್ಥಾನದ ರಥ ಬರ್ಪಿನಿ ವರ್ಷಗೊಂಜಿ ಸರ್ತಿ ಮಾತ್ರ ಒಂಜಿ ದಿನ ಈ ಮುನ್ಸಿಪಾಲ್ಟಿದ ವ್ಯಾನ್ಲ ಈ ರಥಲ ಪಾತೆರೊಂಡಿಗೆ ಈ ಮುನ್ಸಿಪಾಲ್ಟಿದ ವ್ಯಾನ್ ಪಂಡಿಗೆ ಯಾನು ದಿನೋಲ ಬರ್ಪೆ ಮೊಗಲ್ನ ಕಜವನ್ ಪಾತೊಂದು ಪೋಪೆ ಆನಂದ ಯಾನು ಬಂದಾಗ ಮಾತೆರ್ಲ ಮುಂಕು ಮುಚ್ಚುವೆರು ಆನಂದ ಈ ವರ್ಷಗೊಂಜಿ ಸರ್ತಿ ಬರ್ಪಿನಿ
ಇಕ್ಕ ಕೈ ಮುಗ್ಗಿವೇರು ಈ ದಾಲ ಉಪಕಾರ ಮಲ್ಪುಜ ಬನ್ನಾಗ ಆ ರಥ ಪಂಡಿಗೆ ದಾದ ಬನ್ನಾಗ ತೂಲ ಈ ಕಜಾವು ಪೂರ ಕೊನಪ ನಿನ್ನ ಬಂಜಿದ ಉಲಾಯಿ ಉಂಡತ ನಿನ್ನ ಬಂಜಿದ ಉಲಾಯಿ ಮಸ್ತ್ ಕಜಾವು ಉಂಡು ಅವು ವಾಸನೆ ಬರ್ಪುಂಡು ಆಯ್ನೆಡ್ದಾರ ಜನಕ್ಕುಲ್ ಬನ್ನಾಗ ನಿಕ್ಕ ಕೈ ಮುಚ್ಚಿ ಕೈ ಮೂಂಕು ಕೈ ಪತ್ತುವೇರು ಆನಂದ ಯಾನು ವರ್ಷಗೊರ ಬರ್ಪಿನಿ ಎನ್ನ ಉಲಾಯಿ ಪೂ ಸುವಾಸನೆ ದೇವೆರುಲ್ಲೇರು ಆಯ್ನೆಡ್ದವರ ಮಾತೆರ್ಲ ಕೈ ಮುಗ್ಗಿವೇರು ಎಂದು ಪನ್ಪಿನ ಅಂಚಿತ್ತಿನ ಪಾತೆರನ್ನು ಪನ್ಪುಣ ಅಂಚ ನಮ್ಮ ಉಲಾಯಿ ಸುವಾಸನೆ ಬರಡು ನಮ್ಮ ಉಲಾಯಿ ದೇವರು ಪುಣಂಚಿತ್ತಿನ ಮಲ್ಲ ಕೆಲಸವನ್ನು ಮಲ್ಪಲೆ ಕಾರ್ಯಕ್ರಮ ಪೋಪಿನೇ ಮಲ್ಲ ಕಷ್ಟ ಏನು ಕೋಡಾತೆ ಪಂಡೆ ಮೇರಡ ಏನು ಕರಿಸರ್ತಿ ನಾರಾಯಣ ಭಟ್ರ ಬಂಡೆ ಕರಿಸತಿ ಸ್ವಾಮೀಜಿ ಏನೊಂಜಿ ಕಾರ್ಯಕ್ರಮಕ್ಕೆ ಪೋದುತ್ತೆ ಕಾರ್ಯಕ್ರಮ ಪೋನಾಗ ಎಂಡ ಬಂಡೇರು ಅವಳು ಪೋಯ್ಸರ್ತಿ ಕಾರ್ಯಕ್ರಮಕ್ಕೆ ಒಂಜಿ ಆಶೀರ್ವಚನಗು ಒಂಜಿ ಸ್ವಾಮೀಜಿನೆಲ್ಲೆತ್ತ ಆಯ್ತಾ ದುಮ್ಮದ ಸತಿ ಪ್ರವಚನಗೆ ಒಂಜಿ ಪ್ರವಚನಕಾರ ಲೆಕ್ಚರನ್ನೆತ್ತ ಈ ಸತಿ KMR ಸ್ವಾಮೀಜಿನೆಲ್ಲೇ ಇದ್ದ ಬಂಡೇರು ಆತನ ದುಮ್ಮು ತಂದು ಬಂಡೇರು ಆ ಪೋಯ್ಸತಿಲೆ ಇದನ್ನ ಅಂಚಿತ್ತಿನ ಸ್ವಾಮಿಲ್ಲ ತೀರಿಯರು ಆಯ್ತಾ ದುಮ್ಮು ಸರ್ತಿಲೆ ಇದನ್ನ ಅಂಚೆ ಲೆಕ್ಚರ್ಲ ತೀರ್ದಾರೆ ಈ ಸತಿ ಮೇರೆಲ್ಲೇ ಇದ್ದ ಬಂಡೇರು ಹೆಚ್ಚಿನ ಪಾತ್ರ ಹೆಂಗೆ ಗೊತ್ತಾ ಏನೊಂದು ಆತ್ಮೀಯ ಸ್ವಾಮೀಜಿ ತೀರಿಯರು ಆರೇನ ಶ್ರದ್ಧಾಂಜಲಿ ಸಭೆ ಇಟ್ಟು ಎಲ್ಲವ್ಲೆ ಎನ್ನ ಪಾತೆರರು ತುಂಬ ಅವಳು MC ಮಲ್ಪನಾರು ಬಂಡೇರು ಪೂಜ್ಯ ಸ್ವಾಮೀಜಿಗೆ ಆರು ಬಾರಿ ಬೋಡಾಯಿನಂಚಿತ್ತಿನ ಸ್ವಾಮೀಜಿ ಆರು ಮೇರೇನು ಬಿಡ್ದು ಬೋಯರು ಬಂಡೇರು ಏನಲ್ಲೇ ತೊಂಬೋಡು ಅನ್ಪೇರ ಏನಂದೆ ಹೆಂಗೊಂಜಿ ವಿಚಿತ್ರ ಪ್ರಪಂಚ ಬಾರಿ ನಮಗೆ ಗೊತ್ತಾವಜಿ ತುಲೆ ಜನಕ್ಕಲ್ ತುಲೆಗೆ ಒಂಜಿ ಬರ್ತ್ಡೇ ಆಚರಣೆ ಮನ್ಪೇರು ತುಲೆ ಒಟ್ಟೆ ಮುಟ್ಟ ಮರಲು ಒಂಜಿ ವಿಚಿತ್ರ ಆಚರಣೆ ಇಲ್ಲ ಆ ಬರ್ತ್ಡೇ ಆಚರಣೆ ಮನ್ಪೇರು ಆ ಕೇಕ್ನ ಏರ್ನಲ್ಲ ಆಯನ ಮೋನೆಗೆ ಪೂಜೆ ಮರಲು ಗಟ್ನ ಐತ ಬದಲ್ಗೆ ಏರ್ಲ ಪಾಪದ ಕಲ್ಲ ಬಂಜಿ ಬಾಂಡ ಪೂಜಾವೆ ಅಂಚಿತ್ತೀನಿ ನಾನು ಅಂಚಿತ್ತಿನ ಈ ಜೋಕ್ಲೆಗೆ ಇನ್ನೇನು ಕಲ್ಪವನಕ್ಕೆ ಅಲ್ಲ ಇನಿ ತುಲೆ ನಮ್ಮ ಇನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಗೋಟುಲ್ಲ ವರ್ಲ್ಡ್ ಏನು ಏಪಲ ಪನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖ್ಯ ನಂಗೆ ರಿಯಲ್ ಇಂಟೆಲಿಜೆನ್ಸಿ ಮುಖ್ಯ ತುಲೆ ಇತ್ತಪ್ಪು ನಂಚಿತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನನ ಬರ್ಪಿ ನಾವು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸಿ ಬೊಕ್ಕಲ ಬರ್ಪಿ ನಾವು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸಿ ಇನಿತುಲೆ ಇನಿ ವರ್ಲ್ಡ್ ಏತ್ ಫಾಸ್ಟ್ ಪೋಂದುಂಡು ಜೋಕ್ಲೆಗೆ ಒಂಜಿ ಸಂಸ್ಕೃತಿನ ಕೊರ್ಪಿನಂಚಿತ್ತಿನ ಮಲ್ಲ ಬೇಲೆ ಮನ್ಪ್ಲೆ ದೈದದಿ ಅನ್ನಿಗಳ ವಿನಂತಿ ಮನ್ಪುನು ಜೋಕ್ಲೇನು ನಿಗುಲು ಇಂಗ್ಲೀಷ್ ಮೀಡಿಯಂ ಕಡಪುಡುವರ ಕನ್ನಡ ಮೀಡಿಯಂ ಕಡಪುಡುವರ ಅವು ಮುಖ್ಯತ್ ಜೋಕ್ಲೆಗೆ ಒಂಜಿ ಎಡ್ಡೆ ಸಂಸ್ಕಾರ ಕೊರ್ಪಿನಂಚಿತ್ತಿನ ಮಲ್ಲ ಬೇಲೆ ಮನ್ಪ್ಲೆ ತುಲೆ ಎಂಕುಲೊಂಜಿ ಕನ್ನಡ ಶಾಲೆಡ್ ಕಲ್ತು ಬೈದಿನ ಗೌರ್ಮೆಂಟ್ ಶಾಲೆಡ್ ಕಲ್ದಿನ ಅಂಚಿತ್ತಿನಗುಲು ಒಂಜಿ ಎಂಚಿನ ವಾತಾವರಣ ಇತ್ತಲು ತುಲೆ ಒಂಜಿ ಗೌರ್ಮೆಂಟ್ ಶಾಲೆಗೆ ಪೋನಾಗ ಎಂಕಲ್ನ ಇಲ್ಲಲು ಟಾಯ್ಲೆಟ್ ಇಜ್ಜಾಂಡು ಎಂಕಲೆಗೆ ಮಾತೆರೆಗೆಲ್ಲ 3 ಕಿಲೋಮೀಟರ್ 4 ಕಿಲೋಮೀಟರ್ ನಡತೊಂದಿತ್ತ ವಾ ಇಂಟರ್ನೆಟ್ಲ ಇಜ್ಜಾಂಡು ಆನಂದ ಏತು ಒಂಜಿ ನೆಮ್ಮದಿದ ಒಂಜಿ ಸೌಭಾಗ್ಯದ ಒಂಜಿ ಮುಗ್ಧ ವಾತಾವರಣ ನಮ್ಮ ಬುಲೆದಿತ್ತ ಅಂಚಿತ್ತಿನ ಈ ಸೌಭಾಗ್ಯ ಈ ಜೋಕ್ಲೆಗೆ ಇಜ್ಜಿ ಅವೇನು ಆ ಜೋಕ್ಲೆಗೆ ಒಂಜಿ ದಯದೀದು ನಿಗುಲು ಬನ್ನಾಗ ಆ ಜೋಕ್ಲೆ ದೇವಸ್ಥಾನಗಳು ಎತ್ತೊಂದು ಬರ್ತದೆ ಅಂಚಿನ ಒಂದು ಎಡ್ಡೆ ಕೆಲಸ ಮನ್ಪ್ಲೆ ಆ ಜೋಕ್ಲೆಗೆ ಸಂಸ್ಕಾರ ಸಂಸ್ಕೃತಿ ಕೊರ್ಲೆ ರಮಣ ರಾಮಾಯಣ ಮಹಾಭಾರತ ಭಾಗವತ ಅವೇನು ಓದಿನಂಚಿನ ಭಗವದ್ಗೀತೆಗೆ ನಿಗುಲು ಕನೆಕ್ಟ್ ಆಪಿನ ಕೆಲಸ ಮಲ್ಪ್ಲೆ ಫಸ್ಟ್ ನಮಕ್ಕೆ ಮನಸ್ಸಿಗೆ ಡೌಟ್ ಬತ್ತನಂದ ಕಿರಿಕಿರಿ ಬತ್ತನಂದ ನಮ್ಮ ಭಗವದ್ಗೀತೆಗೆ ಶರಣಾಪಿನಂಚಿತ್ತಿನ ಮಲ್ಲ ಕೆಲಸ ಅಲ್ಪೋಡು ಭಗವದ್ಗೀತೆಗೆ ಶರಣಾಪಿನ ಮಲ್ಲ ಬೇಲೆ ಮನ್ಪ್ಲೆ ಆಯ್ತ ಇಡೇಟ್ ರಾಮನಾಮ ಪನ್ಲೆ ಕೃಷ್ಣನಾಮ ಪನ್ಪಿನಂಚಿತ್ತಿನ ಮಲ್ಲ ಬೇಲೆ ಮಂತದು ಇನಿ ತುಲೆ ಇನಿ ಮಾತೆರ್ಲ ಇನ್ನೊಂಜಿ ಒರೆ ಅಭಿಪ್ರಾಯ ಏನು ಪಂಡೇರು ಪೂರ ಇನಿ ತುಲೆ ಏತ್ ನಾರಾಯಣ ಭಟ್ರ ಒಂಜಿ ಏತ್ ಒಂಜಿ ಮಲ್ಲ ಕೀರ್ತಿನ ಗೆತ್ತೊಂದೇಡಲ್ಲ ಆರವೇನು ಪನೊಂದು ಜೇರು ಏನು ಇಜ್ಜಿಂದಂಡ ದಾದೆ ಗೊತ್ತು ಎಲ್ಲೇ ಕೆಲಸ ಮಲ್ತದ ಮಲ್ಲ ಸಾಧನೆ ಅಲ್ಪ ಮಲ್ಲ ಪುದರ್ ಗೆತ್ತನ್ನಾಗುಲ್ಲೇರು ಏನು ತಮಾಷೆಗೆ ಒಂಜಿ ಕತೆ ಮನೊಂತದ್ದು ಮಿತ್ತ ನೆನಪಂಡ ಅವೇನು ಪನ್ಪಿನಿ ಅನ್ ಒಂಜಿ ಊರುಡು ಒಂಜಿ ಮಲ್ಲ ಪಿಲಿ ಇತ್ತನಿಗೆ ಆ ಪಿಲಿ ಮಾತೆರನ್ನ ಕೆರೊಂದುತ್ತನಿಗೆ ಅವೇನು ಎಂಚಾಂಡಲ ಮಲ್ತು ಕೆರಡು ಒಂದು ಬಂಡದು ಒಂಜಿ ರಾಜ್ಯ ಅನೌನ್ಸ್ಮೆಂತೆಗೆ ನಿಗಲು ಪಿಲಿ ಕೆರಿಯರ್ನಾಂಡ ನಿಗಲಿಗೆ 1 ಲಕ್ಷ ರೂಪಾಯಿ ಕೊರಪೆ ಅನ್ನುವಂಡದು ದಾದ ಮಲ್ತೇರು ಏರೆಗಳ ಪಿಲಿ ಕೆರ್ರಾಜ್ ಒಂಜಿ ಏರವರಿ ಪರಬೂರ್ದ ಇವತ್ತೆಗೆ ಪರಬೂರ್ದ ಇಂಚೆನೆ ಪೋನಾಗ ಜಪೋಕ್ಲಾಪುಂಡು ಶೌಚೋಕ್ಲಾಪುಂಡು ಬಂಡದು ಒಂಜಿ ನೇಲ ಒಂಜಿ ಚೊಂಬು ಬತ್ತೊಂದು ಪೋಂದುತ್ತೆಗೆ ಪಿಲಿ ಬತ್ತನಿಗೆ ಒಮ್ಮೆ ಗೊತ್ತು ವಿಷಯ ಪಿಲಿ ಎದುರು ಬನ್ನ ಚೊಂಬುಡು ಒಂಜಿ ಬೆಟ್ಟು ಮಾಡಿ ಹೀಗೆ ಅವು ಪಿಲಿ ಅಡೆಗೆ ಸಾಯ್ತು ಬೋಂಡು ಅವಳು ಮೇ ಗೊತ್ತು ಮೇ ಬಲ್ತಿ ಮನದಾನಿ ಆ ಪಿಲಿ ತುಯಿನಾಗುಲು ಪೂರ ಇರಲ್ಲ ರಾಜಾಗ ಯಾನೇ ಪಿಲಿ ಕರ್ತೆ ಅನ್ಬಂಡದು ಬೀಲ ಕಟ್ ಮಲ್ತದು ಒರಿ ಉಗುರು ಪತ್ತೊಂಬೋದು ಒರಿ ಮಂಡೆ ಪತ್ತೊಂಬೋದು ರಾಜಡ ಬಂಡೆಗೆ ಎಂಗುಲು ಪಿಲಿಗೆರ್ತಾ ಅನ್ವಾಂಡದು ರಾಜ ಡೌಟ್ ಆನ್ ಈತ ಜನ ಉಳ್ಳೇರು ಏರು ಪಿಲಿಗೆರ್ತಿನಾಗುಲು ಒಂದು ಗೊತ್ತಾಪುಜೆ ಅದೊಂದು ಟೆಸ್ಟ್ ಮಲ್ತೆಗೆ ಮಂತ್ರಿಡ ಬಂಡೆಗೆ ಈ ಒಂಜಿ ಬೇಲೆ ಮಲ್ಪಲ ಮೊಗಲು ಈತ ಜನ ಬೈದೇರಿ ಏರಿಂದ ಗೊತ್ತಾಪುಜೆ ಟೆಸ್ಟ್ ಮಲ್ಪುಗ ಅಂತ ಪಂಡದು
ಬೇ ದಾದ ಮಂಡೆ ಅನ್ನಗ ಮ್ಯಾನ ಮಂತ್ರಿನ ಮೀಸೆ ಮಲ್ಲ ಗಟ್ಟಿ ಮಲ್ಲತ್ತನಿಗೆ ಆ ಮೀಸೆಗೆ ಒಂದು ಎಲ್ಲ ಬೆಂಕಿ ಕಡ್ಡಿದ ತುಂಡುಂದು ಇದು ಉನೇನು ದೆಪ್ಪುಲ ರಾಜೇನ ಗುಟ್ಟುಡು ಬಂಡೆಗೆ ಮಗಳು ದೆಪ್ಪರ ಬನ್ನಾಗ ಪಿಲಿತ ಲೆಕ್ಕ ಬೊಬ್ಬೆ ಹೊಡಿಯಾರ ಸುರು ಮಲ್ತೆಗೆ ಅವಳು ಅಲ್ತೆ ಬಲ್ತದ ಪೋಡಿಯಾರ ಸುರು ಮಲ್ತೆರಿಗೆ ಮೀನ ಪಿಲಿಗೆರ್ಪಿನ ಇಂಬೆ ಬಲ್ತಿನೆಕಿ ಬಲ್ಪೋತ ಬನ್ನಾಗ ಬ್ಯಾಗ್ ಮಂಡ್ಯಚೆ ಉಂದು ಈ ವಿಚಾರ ಆ ಊರು ಪರ ಊರ್ದಾಯ ಗೊತ್ತಾನಿಗೆ ಏರು ಚೊಂಬು ದಕ್ಕದಿನ ಮೇ ಚೊಂಬು ಬತ್ತೊಂದು ಬತ್ತಿ ಪಿಲಿಗೆರ್ತಿನೇ ಯಾನೆ ಏನು ಮಾಡೋದು ಬೇ ಕಡ್ಡಿ ದೆಪ್ಪರೆ ಪೋನಾಗ ಮೇ ಪಿಲಿತ ಲೆಕ್ಕ ಕುರೆಪ್ಪ ಬೇಗ ಆನಿದ ನೆನಪಾನ್ಗೆ ಚೊಂಬು ದೆತ್ತದ ಮಂತ್ರಿ ಇದಕ್ಕೆ ಆ ಮಂತ್ರಿ ಬದುಕದೆ ನಾವಲ್ಲ ಅದಾಗ ಗೊತ್ತಾನಿ ನೀ ಏರಾಮ್ ಅಲ್ತಿನ ಅಂಚಿತ್ತಿನ ಕೆಲಸನು ಏರಾಮ್ ಅನ್ಪೇರು ತುಲೆ ಯಾನು ಹೇಪಲಪ್ಪ ನಂದುಪೆ ಕೋಡಲ ಬಂಡೆ ನಾರಾಯಣ ಭಟ್ನ ಕೈ ಎತ್ತಾತ ಅರ್ಜುನನು ಮುತ್ತಾತ ದೇವೇಂದ್ರ ಮತ್ತೆ ಮಾವ ಕೃಷ್ಣನಿರೆ ಅರ್ಜುನನು ಮಾವ ಕೃಷ್ಣನಿರೆ ಅಭಿಮನ್ಯು ಸತ್ತನೇ ಕೈಯ ಸರ್ವಜ್ಞ ಅನ್ಪಿನ ಪಾತೆರನು ಬಂಡೆ ತುಲೆ ಈ ಅಭಿಮನ್ಯು ಸೈತೆ ఆయన అమ్మేరేరు అర్జునే ఆత్మల్ల వీరే ఆనందంట ఆయన అజ్జరేరు దేవేంద్రే ಆಶ ಮಾಮಯರು ಕೃಷ್ಣೇ ಇದ್ದದೆ ಅಭಿಮನ್ಯು ಸಹಿತ ಎಂಚ ಪ್ರಾರಬ್ಧ ಕರ್ಮ ಪೂರ ಎವ್ರಿಥಿಂಗ್ ಪ್ರತಿಯೊಂದೆಲ್ಲ ಫಿಕ್ಸ್ಡ್ ಮೂಲ ದಾಲ ವ್ಯತ್ಯಾಸ ಪ್ರತಿ ಇನಿ ಯಾನು ಮೂಲಪ್ಪೋಡು ಪೂಜ್ಯ ಸ್ವಾಮೀಜಿ ಮೂಲಪ್ಪೋಡು ಈ ಪ್ರಕೃತಿ ನಮನ ಕರ್ಮಾನುಸಾರವಾದ ಮಲ್ತೊಂದು ಒಪ್ಪು ಎಲ್ಲಿಯ ಉದಾಹರಣೆ ಬಂದು ಅಂತ ಅವನ ಕೆಲಸ ಮಲ್ಪೆ ಒರಿ ಮಲ್ಲ ರಾಜ ಎತ್ತಿಗೆ ಆ ರಾಜನೊಟ್ಟಿಗೆ ಒರಿ ಮಂತ್ರಿ ಇತ್ತೆ ಆಯ್ಗೊಂದು ಏಪಲ ಅಭ್ಯಾಸದಾದ ಬಂದಾಗ ಆಪಿನ ಪೂರ ಎಡ್ಡೆಗೆ ಮನ್ಪಿಂಗೆ ಒಂಜಿ ದಿನ ಮಂತ್ರಿ ದಾದ ಅನ್ ಬಂದಾಗ ಬಾಕಿಲಿಗೆ ಇಡಕ್ಕೆ ಬೂರ್ದು ಬಿರೇಲ್ ತುಂಡಾಂಡಿಗೆ ಮಂತ್ರಿಡ ಬಂಡೆಗೆ ಬಿರೇಲ್ ಕಟ್ಟಾಂಡು ಬಂಡೆಗೆ ಆತನಗ ಅರಸುಲೆಗೆ ಮಂತ್ರಿ ಬಂಡೆಗೆ ಆಪಿನ ಪೂರ ಎಡ್ಡೆಗೆ ಭಾರಿ ಎಡ್ಡಾಂಡು ಬಂಡೆಗೆ ಮೇ ಕೋಪ ಬತ್ತನು ಮೇ ದಾದ ಮಲ್ತೇನೆ ಆಪಿನ ಎಡ್ಡೆಗೆ ಬಂದು ದೆತ್ತು ಮೆನ್ ಜೈಲು ವಡಿಯಗೆ ಜೈಲು ಬಾಡ್ನಾಗ ಬೇಕೆಂಡೆ ಎಂಚ ಆಪಿನ ಪುರ ಎಡ್ಡೆಗ ಕೆಂಡೆಗೆ ಆತನ ಒಂದು ಬೊಕ್ಕಲ ಎಡ್ಡಾಂಡು ಬಂಡೆಗೆ ಭಾರಿ ಎಡ್ಡ ನಿಗುಲು ಕೇಂದಿನ ಅಂಚಿತ್ತಿನ ಕತೆ ಒಂದು ಭಾರಿ ಎಡ್ಡಾಂಡು ಬಂಡೆರಿಗೆ ಆತನಗ ಜೈಲಿಗೆ ಪೋಯಿರು ಜೈಲಿಗೆ ಹೋದಾಗ ಒಂತೆ ಸಮಯ ಪೋಯಿ ಬೊಕ್ಕ ದಾದಾಂಡು ಬಂದಾಗ ರಾಜ ಒಂಜಿ ದಿನ ಕಾಡಿಗೆ ಬೋಂಟೆಗೆ ಪೋಯಿಗೆ ಕಾಡಿಗೆ ಬೋಂಟೆಗೆ ಪೋನಾಗ ಕಾಡಿಗೆ ಬೋಂಟೆಗೆ ಪೋನಾಗ ಅವಳು ಹಾಗೆ ತಾದಿ ತಪ್ಪುನ ದಾದಾಂಡು ಬಂದಾಗ ಒಂಜಿ ಅಲ್ಪ ಅವಳು ಕಾಳಿಗೆ ಬಲಿ ಕೋರಿಯಾರೆ ಜನಕ್ಕುಲ್ ಪ್ರಾಣಿ ಬಲಿಕ್ಕೆ ನಾಡೊಂದು ತೇರಿಗೆ ನಾಡೊಂದು ಉಪ್ಪುನಗುಮೆ ದಾದ ಮಲ್ತೇರು ಬಂದಾಗ ರಾಜ ದಿಕ್ಕಿ ರಾಜನ್ಕೊಂದು ಬಲಿ ಕೊರ್ಕ ಬಂದಾಗ ಆ ರಾಜನ ಪೂರ ಬಲಿಕ್ ಅಂಗ ಏರು ಪೋತನ ಐಕ್ ಬಲಿಗೆ ನಿಷಿದ್ದವು ಆಯ್ನದ ಟೆಸ್ಟ್ ಮಲ್ಪನಾಗ ಮೇನ ಬಿರೇಲ್ ಕಟ್ಟಾತನಿಗೆ ಆ ಮೇನ ಬಿರೇಲ್ ಕಟ್ಟಾತನು ಬೇಗ ಬಲಿಗೊರ್ರೆ ಆಪುಜಿ ಬಂದು ಬುಡ್ದು ಬಿಡಿರಿ ಅದಗ ಗೊತ್ತಾನಿಗೆ ರಾಜಾಗ ಆಪಿನ ಪೂರ ಎಡ್ಡೆಗೆ ದ್ಯಾಗ್ ಬಂದ್ರೆ ಮಂತೆ ಓ ಛ ಯಾನ ಆತಿ ಎಡ್ಡೆ ಜನನಿ ಯಾನ ಮದತ್ ಬುಡಿಯತ ಅನ್ಪಂದು ಪೋದು ಅವಳು ಮಂತ್ರಿಡ ಬಂಡೆಗೆ ತೂಲ ಮಾರ ಇನಿ ಬಿರೇಲ್ ತುಂಡಾಯ್ನೆಟ್ಟೆ ಅನ್ನ ಮಂಡೆ ಉರಿನು ಮಾರ ಈ ಪಂತಿನ ಎಡ್ಡೆ ಆಪಿನ ಪೂರ ಎಡ್ಡೆಗೆ ಆಂಡ ಈ ಈತ್ ಭಕ್ತಿ ಮಲ್ತೊಂದಿಲ್ಲತ ಆಂಡ ನಿಕ್ಕದಾಗಿ ಎಡ್ಡೆ ಆಯ್ಜಿ ನಿಕ್ಕಿ ಜೈಲಿಗೆ ಪೋಣಿ ಬಂದಾಗ ರಾಜರೇ ಒಂದು ಬೊಕ್ಕಲ ಎಡ್ಡೆಗಾಂಡು ಯಾನ್ ಈರು ತಾದಿ ತಪ್ಪುನಾಗ ಯಾನ್ ಈರೇನು ಬಿಡ್ಪೇನ ಯಾನ್ ಈರ್ನೊಟ್ಟಿಗೆ ಪೋಪೆ ಎನ್ನ ಕೈಕಾರ ಸರಿ ಉಂಡು ದಾದನ ಮೂಲ ಯಾನ್ ಇತ್ತಿನೆಟ್ಟ ನಿಜರಿ ಎನ್ನ ಮಂಡೇನು ಕಡ್ದು ಇರತ್ತೆ ಮಂಡೆಗೆ ಅಂಚ ಆಪಿನ ಪೂರ ಎಡ್ಡೆಗೆ ದಾಲ ಬೇಜಾರು ಮಲ್ಪೋಡ್ಚಿ ಇನ್ನಿಂಗೆ ಮಸ್ತ್ ಖುಷಿ ಅಂಡು ಈ ಕಾರ್ಯಕ್ರಮ ಇತ್ತ ಚಿದಾನಂದೇರ್ಲ ಮಸ್ತ್ ಪೊರ್ಲುಡು ಬಂಡೇರು ನಾರಾಯಣ ಭಟ್ರ ಪೊರ್ಲು ಬಂಡೆ ಧರ್ಮಸ್ಥಳ ಮಂಜುನಾಥ ಒಂದೆತ್ತ ಯೋಜನೆದಾರ್ಲ ಎಡ್ಡೆ ವಿಚಾರಲೇನು ಪುರ ಪಂಡೇರು ಉಡುಪಿರ್ದು ಬೈದಿನಾರು ಪಂಡೇರು ಈ ಒಂಜಿ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಒಂದುಂಡು ಎಂಕಲ್ಲ ಮಸ್ತ್ ಮೋಕೆದ ಮಮತಕ್ಕ ಒಲ್ಲೇರು ಎಂಕ್ ಬಹುಶಃ ಎನ್ನ ಯೂಟ್ಯೂಬ್ಡು ಅತಿ ಹೆಚ್ಚು ರನ್ ಆತನ ನನ್ನ ಮಮತಕ್ಕ ಕೊರ್ತೀನಿ ಹಂಚಿತ್ತಿನ ವೀಡಿಯೋ ಎಂಕ್ ರಬಕ್ಕ ಯೂಟ್ಯೂಬ್ಡು ವೀಡಿಯೋ ಕೊರ್ಪು ನನ್ನ ಮಮತಕ್ಕ ಒಲ್ಲೇರು ಇನ್ನು ಕ್ಷೇತ್ರಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿದ ಬಹುಶಃ ಇನಿ ತುಲೆ ಒಂಜಿ ಸಾಧನೆದ ಬಗ್ಗೆ ಇನ್ನೊಂದು ಹಳ್ಳಿ ಪ್ರದೇಶ ಇಂಚಿತ್ತಿನ ಹಳ್ಳಿ ಪ್ರದೇಶ ಬತ್ತ ಇನ್ನೊಂದು ಸ್ಯಾಟಲೈಟ್ ಚಾನಲ್ ಮಲ್ದೇರು ನಮ್ಮನ ಒಂಜಿ ನಮ್ಮನ ಈ ಊರಿಗೆ ಒಂಜಿ ಮಲ್ಲ ಕೀರ್ತಿ ಅವು ಅಂಚಿತ್ತಿನ ಸ್ಯಾಟಲೈಟ್ ಮಮತಕ್ಕವಲ್ಲಿ ರೈಟ್ ಲೈನ್ ಮೇರು ನಾರಾಯಣ ಭಟ್ಲ ಬಂಡೇರು ಮುಲು ಕನ್ಯಾನ ಸದಾಶಿವ ಶೆಟ್ನ ಪುದಾರ್ದಿರ್ತೇವೆ ಇನ್ನು ಮಸ್ತ್ ಹಿಂಗೆ ಖುಷಿ ಅಂದೆ ಅಪ್ಪನ ಇನಿ ತುಲೆ ದಾನ ಮಸ್ತ್ ಜನ ಕೊರಂದಿರ್ತೇವೆ ಅಂಡೊಂಜಿ ಪವಿತ್ರವಾಯಿನ ಅಂಚಿತ್ತಿನ ಅರ್ನಿಂಗ್ ಬೆನ್ನಗ ಒಂಜಿ ಶುದ್ಧವಾಯಿನ ಅಂಚಿತ್ತಿನ ಕೈಟ್ ಸಂಗ್ರಹ ಮಂತದು ಅವೇನು ಕೋಟಿಗಟ್ಟಲೆ ದಾನ ಕೊರ್ಪಿನ ಅಂಚಿತ್ತಿನ ಅವು ಕಲ್ಪಾದಿರ್ತೇನೆ ನಾನು ಅವಿಭಜ್ಯದ ದಕ್ಷಿಣ ಕನ್ನಡ ಅವು ಕನ್ಯಾನ ಸದಾಶಿವ ಶೆಟ್ಟಿ ಯಾನೊಂಜಿ ದೇವಸ್ಥಾನಕ್ಕೆ ಹೋದೆ ಮದ್ದೂರು ದೇವಸ್ಥಾನಕ್ಕೆ ಹೋದೆ ಕೋಟಿಗಟ್ಟಲೆ ಕೊಡ್ತೀರಿ ಅಂಚಿತ್ತಿನ ಕನ್ಯಾನ ಸದಾಶಿವ ಶೆಟ್ಟಿ ಎನ್ನ ಕ್ಷೇತ್ರಕ್ಕೆ ಮಸ್ತ್ ಉಪಕಾರ ಮಲ್ದಿನಾರು ಅಂಚ ಮೊಕ್ಕಲ ಒಂಜಿ ಶೆಟ್ಟಿನ ಪುದರ್ ಬಂಡಿರಾರು ಏನಿದೆ
ಸದಾನಂದ ಶೆಟ್ಟರು ನಾವು ಅರ್ನ ಪುದಾರ್ ಬಂಡೇರು ಅಂಚೆ ನಿಗುಲು ಮಾತವಲೆ ನಿಗಲೆ ಮಾತ ಎಡ್ಡೆ ಆವಡ್ ಯಾನ್ ಏಪಲ ಮಂಚಿಗೆ ಬಣ್ಣಗೆ ಮಸ್ತ್ ಇಷ್ಟದ ಒಂಜಿ ಕ್ಷೇತ್ರ ಪೂಜೆ ಸ್ವಾಮೀಜಿ ಬೈದೇರು ಸ್ವಾಮೀಜಿ ಅನ್ನು ಇರಡಲ ವಿನಂತಿ ಮಲ್ಪುನು ಒಂಜಿ ನಂಗೆ ಈ ಇಂಚೆನೆ ಸಿಂಪಲ್ ಆದಿತ್ತದು ಒಂಜಿ ಮಾತೃ ಹೃದಯದಲ್ಲಿ ನೆಕಡ ಬನ್ಲೆಕ್ಕ ಸತಾಂ ಸಂದೇಶ ಪ್ರದೇಶ ವಸ್ತು ಪ್ರಮಾಣ ಅಂತಃಕರಣ ಪ್ರವೃತ್ತಯ ಬನ್ಲೆಕ್ಕ ಕಾಳಿದಾಸೆ ಬನ್ನೆಲೆಕ್ಕ ಸಾಧುನ ಅಂತಃಕರಣ ಪ್ರಮಾಣವಾಯಿ ಅಂಚಿತ್ತಿನ ಎಡ್ಡೆ ಕೆಲಸ ಮಲ್ಪಡು ಈ ಗೋಪಾಲಕೃಷ್ಣ ದೇವಸ್ಥಾನ ನನಗೆ 3 ವರ್ಷ ಉಂಡ ನಾರಾಯಣ ಭಟ್ರು ನನ್ನ 3 ವರ್ಷಡು ಅತಿ ಮಲ್ಲ ಒಂಜಿ ಕೀರ್ತಿನ ಪುದಾರನ ಕನ್ನಡದಿಂದ ಮಾಡಿದ ನಮ್ಮ ಅಗಪುರ ಗವರ ಕೂಡವರ ಪೂರೆಲ್ಲ ಒಂಜಿ ನಮ್ಮ ರಾಮನಾಮದೊಟ್ಟಿಗೆ ಅಗಪ್ಪುಗ ದೇವನಾಗ ಅವು ಮುಖ್ಯ ಭಗವಂತಾಗ ಕೃಷ್ಣ ಗೀತೆಡ್ ಪನ್ಪೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇವಾ ಭಕ್ತಿಯಾ ಪ್ರಯತ್ಯದಿ ತದಹಂ ಭಕ್ತಿಯಾ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ ಬಂತೆ ಗೀತೆಡ್ ಕೃಷ್ಣ ಬಂತೆ ಈ ಒಂಜಿ ಎಂಕ್ ತುಳಸಿ ದಳ ಅತ್ರ ಒಂಜಿ ಫಲ ಅತ್ರ ನೀರು ಉದೇನು ಭಕ್ತಿಡು ಕೊರ್ಲ ಬಂದೆ ಎಂಚ ಭಕ್ತಿ ಮಾಡದ ಆಲ ಕೊರ್ರೆ ಜಿರಲ್ ದಾಲ ಮಲ್ಲ ಮಂಡೆ ವೆಚ್ಚಾದಿ ಗೀತೆಡು ಕೃಷ್ಣ ಪಂತೆ ಸತತಂ ಕೀರ್ತಯಂತೋ ಮಾ ಯತಂಚತ್ಯ ದೃಢವ್ರತಾ ಈ ದೇವರನ್ನ ಸ್ಮರಣೆ ಮಲ್ಪಲ ರಾಮನಾಮದೊಟ್ಟು ಕನೆಕ್ಟ್ ಆಲ ಈ ಕೃಷ್ಣನಾಮ ತುಳೆ ದೇವರಿಗಳ ನಮಕ್ಲ ಕನೆಕ್ಷನ್ ಕೊರ್ಪಿನ ಅಂಚಿತ್ತಿನ ಏಕೈಕ ಮಾರ್ಗ ನಂಡ ಅವು ರಾಮನಾಮ ಬೊಕ್ಕ ಕೃಷ್ಣನಾಮ ಸ್ವಂತ ತುಕಾರಾಮೇರ್ ಪನ್ಲೆಕ್ಕ ಎನ್ನ ತರೆನೇ ಪುಡಾವಡು ಎನ್ನ ಉಸಿರೇ ಉಂತಡು ಈ ಭೂಮಿಯೇ ಇಬ್ಬಾಗಾವಡು ಎನ್ನ ರಾಮನಾಮ ಕೃಷ್ಣನಾಮನು ಬುಡುಪೂಜಿ ಪನ್ಪಿನ ಪಾತ್ರೆ ಮಂಚ ನಮ್ಮನ ಜೀವನದ ಎತ್ತೇ ಕಷ್ಟಕಾಲಪ್ಪಡು ನಮ್ಮ ರಾಮನಾಮ ಬೊಕ್ಕ ಕೃಷ್ಣನಾಮನು ಭಗವಂತನ ಸ್ಮರಣೆಯನ್ನು ಬುಡಂದಿನ ಲೆಕ್ಕ ಆವುಡು ಬಂದ ಮಾತೆಲ್ಲ ರಾಮನಾಮದ ಒಟ್ಟುಗ ಅಗಪ್ಪುಗ ಕಡೆ ಕೊಂಚ ಮಾತೆಲ್ಲ ರಾಮನಾಮ ಉಪದೇಶ ಕೊರ್ಪೆ ಕಾಣೆ ಬೊಕ್ಕ ಬಯ್ಯನಗ ದಿನ ಮಲ್ಪೆ ಮೂಲ ಮಂಚಿದಾಗಲೇ ಪನೋಡೊಂದು ಜಾನ್ ಪ್ರತಿ ಸತ್ತಿಲೆ ಉಪದೇಶ ಮನ್ಪೆ ದೇವನರ್ ಏತ್ ತಾಕತ್ತುಂಡ ಆತ ನಮ್ಮ ಜಪ ಮಲ್ಪ ಅಧಿಕಸ್ಯ ಅಧಿಕಂ ಫಲಂ ಪಂಡ್ ಹರೇ ಕೃಷ್ಣ ಗಟ್ಟಿ ಬನ್ಲೆ ಮೂಲ ಪನ್ಯ ಏರು ಮೇರೆಗೆ ನಾರಾಯಣ ಭಟ್ರಿಗೆ ನೆರ್ಪಿನಾಗಲೇಗೇನು ಅಡಿ ಬಿಟ್ಟ ಅಲ್ಲಿ ಏನ ಮಗಲ್ಲ ಉಪದ್ರ ಏನೋಡು ಅಂಚ ತಮಾಷೆ ಮಲ್ಪುಣಿ ಏರ್ಲ ಅಗುಲ್ಲ ನಮ್ಮ ಅಗುಲ್ಲ ಬರಾಡು ಅಗಲೆಗೆಲ್ಲ ಸದ್ಬುದ್ಧಿ ಕೊರ್ದು ಗೋಪಾಲಕೃಷ್ಣ ಇದೆ ಕನಪಾವಡೆಂದು ಪಂಡಿತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಏತ್ ತಾಕತ್ತನಾಥ ಜಪ ಮನ್ಪ್ಲೆ ಯಾನ್ ಈ ಗೋಪಾಲಕೃಷ್ಣ ದೇವರನ್ನ ಒಂಜಿ ದಯವಿಟ್ಟು ಒಂದು ಶಾಂತಿ ನೆಮ್ಮದಿ ಇಪ್ಪಾಡು ಪಂಡು ಪಾತೆರನ್ನು ಪಾಡು ಮಸ್ತ್ ಜನಕರು ತಿಂತಾರೆ ನೀವು ದೇವರನ್ನ ಏನು ಕೋಡರ ಪಂಡೆ ನಂಚೆ ಮರಣಿ 15 ವರ್ಷ ತುಂಬಿ ಅಂಕಲ್ ಒಂಜಿ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ಎದುರುದೊಂಜಿ ಪೊಡ್ಜಿ ಹೋಗುದೊಂದು ಆ ತೆಲ್ಪುಣಿ ಇಜ್ಜಿ ಎಂಕ್ ಮೇರೆ ಒಂಜಿ ತೆಲ್ಪಾಂದೇನ ಆಶೀರ್ವಚನ ಕೈದು ಮಲ್ಪುಜಿ నేను ತೆಲ್ತಿನಿ ಕಡಿ ಮುಟ್ಟ ಯಾನ್ ಒರಿಯಡ ಕೇಂಡೆ ದ್ಯಾಗ ತೆಲ್ಪುಜಿ ಆತನಗ ಬರಿಟ್ಟು ಬಂಡಿರಾರು ಅವು ಆಡ ಕೇನೆ ಕಾರ್ ಬಂಡೇರಿ ಅವು ಸ್ವಾಮಿಲ್ಲ ಇಲ್ಲ ಬರಿಟ್ಟು ಪುಣ್ಯಾನ ಎಂಕಲಾರಿಗಳ ಸಮಯ ಜನ ಇಲ್ಲ ಬೋತೆ ಬೇಂಡಿರ ಅಂಚ ಇಲ್ಲ ಬೋತೆ ಪನೆ ಮೂಲೆ ತೆಲ್ತಿಲ್ಲಾರೆ ದಿನನಿತ್ಯ ತೆಲ್ತಂದು ಪ್ಲೇ ಖುಷಿಟ್ಟು ಪ್ಲೇ ಅವೇ ದೇವರಿಗೆ ಅತ್ಯಂತ ಪ್ರೀತಿ ಮಾಡಿದ ಪಾತ್ರ ಕೃಷ್ಣ ಶ್ರೀಯುತ ಅನಂತರಾಮ ಮಂಡಿತಾಯ ಸ್ಥಳದಾನಿಗಳು, ಶ್ರೀನಿವಾಸ ಮಂಡಿತಾಯ ಸ್ಥಳದಾನಿಗಳು ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಶ್ರೀಮತಿ ಡಾಕ್ಟರ್ ಮಮತಾ ಶೆಟ್ಟಿ ಅಭಿಮತ ಚಾನೆಲ್ ಇವರು ಸಹ ವೇದಿಕೆಗೆ ಬಂದು ಸ್ವಾಮೀಜಿಗಳ ಆಶೀರ್ವಾದ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಕೂಡ ಸಾಧ್ಯವಿಲ್ಲ ಎಂಬ ಮಾತಿಗೆ ಪೂರಕವಾಗಿ ಸಾಧನೆಯ ಹಾದಿಯಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿ ಎಲ್ಲರಿಗೂ ಮಾದರಿಯಾಗಿರುವ ಅತಿಥಿ ಅಭ್ಯಾಗತ ಪೂಜ್ಯರಿಗೆಲ್ಲರಿಗೂ ಧನ್ಯತೆಯ ಪುಷ್ಪಾಂಜಲಿ ಸಮರ್ಪಿಸಬೇಕಾಗಿ ಶ್ರೀಯುತ ಶೇಖರ್ ಡಿ ಇವರಲ್ಲಿ ವಿನಂತಿಸ್ತೇನೆ.
ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಂಚಿಕೊಳ್ನಾಡು 108 ದಿವಸ ಸಂಧ್ಯಾ ಭಜನೆ ಶ್ರೀ ರಂಗಪೂಜೆ ಈ ಒಂದು ಸಮಾರೋಪ ಸಮಾರಂಭದ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟಿರತಕ್ಕಂಥ ಯತಿದ್ವೈರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೈಯೂರು ನಾರಾಯಣ ಮಠ್ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದಂಥ ಶಶಿಕಲಾ ಮೇಡಮ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕ್ಷೇತ್ರಕ್ಕೆ ಸ್ಥಳದಾನವನ್ನು ಮಾಡಿರುವಂಥ ಶ್ರೀನಿವಾಸ ಮರಳಿತ್ತಾಯ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ 108 ದಿವಸಗಳ ಕಾಲ ಭಜನಾ ಮಂಡಳಿಗೆ ಬಂದು ಸಹಕರಿಸಿದಂಥ ಎಲ್ಲ ಭಜನಾ ಮಂಡಳಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಷ್ಟು ದಿವಸಗಳ ಕಾಲ ಈ ಒಂದು ಊಟೋಪಚಾರವನ್ನು ಮಾಡಿ ಸಹಕರಿಸಿದಂಥ ಸಾವಿತ್ರಿ ಭಟ್ ಮತ್ತು ಅವರ ಬಳಗದವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಧ್ವನಿವರ್ಧಕ ಹಾಗೂ ಲೈಟಿಂಗ್ಸನ್ನು ಒದಗಿಸಿದಂಥ ಶಿವಗಣೇಶ್ ಚಾಲಕರಿಗೂ ಮಾಲಕರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಹಕರಿಸಿದ್ದಾರೆ ಹೊರೆಕಾಣಿಕೆ ರೂಪದಲ್ಲಿ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸಹಕಾರವನ್ನು ನೀಡಿದಂಥ ಎಲ್ಲ ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ನಿಮಗೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರ ಗಮನಕ್ಕೆ ಮಹಾರಂಗ ಪೂಜೆ ನಡೆಯುತ್ತದೆ. ಯಾರು ರಶ್ ಮಾಡಬಾರ್ದು, ಆರಾಮವಾಗಿ ಸಂತೋಷದಿಂದ ಪೂಜೆಯನ್ನು ನೋಡಬೇಕು. ಹೊರಗಡೆಯೇ ಪೂಜೆ ನಡೆಯುವುದು, ಹಾಗಾಗಿ ಯಾರು ಒಳಗಡೆ ಹೋಗಬೇಕಂತ ಅವಶ್ಯಕತೆ ಇಲ್ಲ. ಹೊರಗಡೆ ಆರಾಮವಾಗಿ ನಿಂತುಕೊಂಡು ಪೂಜೆ ನೋಡಿ ಪ್ರಸಾದವನ್ನು ಸ್ವೀಕರಿಸಿ, ಯಾರ್ಯಾರು ಸೇವಾ ರಶೀದಿ ಮಾಡಿದ್ದೀರಿ ಬ್ರಹ್ಮಾರ್ಪಣ ಬಿಟ್ಟು ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಸಾದ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಊಟ ಮಾಡಿ ತೆರಳಬೇಕು ಅಂತ ವಿನಂತಿ ಮಾಡ್ತಾರೆ. ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಎಂಬ ದಾಸರ ನುಡಿಯೊಂದಿಗೆ ಈ ಸಮಾರಂಭಕ್ಕೆ ಸಮಾರಂಭವನ್ನು ಮುಕ್ತಾಯಗೊಳಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ರಮಾ ಎಸ್ ಭಂಡಾರಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮತ ಚಾನಲ್ ಮಮತಾ ಇವರಿಗೂ ಸಹ ಅದರ ಮಾಲಕರಿಗೂ ಸಹ ಮಾಲಕರು ಹಾಗೂ ಚಾಲಕರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೇ ಬರುವ ಜನವರಿ ತಿಂಗಳ 7 ಮತ್ತು 8ನೇ ತಾರೀಕಿನಂದು ಶ್ರೀ ಗೋಪಾಲಕೃಷ್ಣ ಸೇವಾ ವಿಶ್ವಸ್ತ ಮಂಡಳಿ ಕನಕಗಿರಿ ಮಂಚಿ ಇಲ್ಲಿ ವರ್ಷಾವಧಿ ಧಾರ್ಮಿಕ ಮಹೋತ್ಸವ, ಶ್ರೀ ಕಟೀಲು ಮೇಳದ ಯಕ್ಷಗಾನ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ಇದನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರವಾದ ವಿನಂತಿ ಮಾಡ್ತಾ ಇದ್ದೇನೆ. ಸ್ವಾಮೀಜಿನ ವಿಡಿಯೋ ಎಲ್ಲ ಕಟ್ ಮಾಡಿ ಕಳಿಸ್ಬೇಕಾಯ್ತಾ? ಅಲ್ಲಿ ಹೋಗಿ ಅಲ್ಲ ಸ್ವಾಮೀಜಿದೆಲ್ಲ ವಿಡಿಯೋ ಅಲ್ಲಿ ಆಫೀಸಲ್ಲಿ ಹೇಳಬೇಕು ಕಟ್ ಮಾಡಲಿಕ್ಕೆ, ನಾಳೆ ಪ್ಲೇ ಆಗುವಾಗೆ. ಮತ್ತೆ ಹೋದ ಕೂಡಲೇ ಬಿಟ್ಟು ಬಿಡಿ ಲೈವ್. ಹೌದು, ರಾತ್ರಿ ಬಿಟ್ಟರೆ ಅವರಿಗೆ ಮಾರ್ನಿಂಗ್ ಸಿಗ್ತದಿಲ್ಲ. ಇದು ಕೇಳ್ತಾರೆ ಮಾರ್ನಿಂಗ್ ಇಲ್ಲಿ ಉಂಟು. ಹಾಗೆಯೇ ಇದೇ ತಿಂಗಳ ಅಂದರೆ ನಾಳೆ 22/12/2025 28/12
2025ರವರೆಗೆ ಸಂಜೆ 6 ಗಂಟೆಯಿಂದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮ ಪ್ರವಚನ ಇಲ್ಲಿ ನಡೆಯಲಿಕ್ಕಿದೆ ಶ್ರೀ ಕ್ಷೇತ್ರದಲ್ಲಿ. ಈ ಕಾರ್ಯಕ್ರಮಕ್ಕೆ ಕೂಡ ಎಲ್ಲರೂ 6 ರಿಂದ 8 ಗಂಟೆಯವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವತ ಪುರಾಣದ ಕಥೆಯನ್ನು ಪ್ರವಚನ ರೂಪದಲ್ಲಿ ನಡೆಸಿಕೊಡಲಿಕ್ಕಿದ್ದಾರೆ. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಳೆಯಿಂದ 28ನೇ ತಾರೀಕಿನವರೆಗೆ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ